गुरुभ्यो नमः हरि नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः हरि ओम्। 30ನೇ ಅಧ್ಯಾಯದ 93ನೇ ಶ್ಲೋಕ 93 ಇವತ್ತು ಪ್ರಾರಂಭ ಮಾಡ್ತಾ ಇರೋದು. ಅಥಾನುಮಂತ್ರಿತೋತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ ತುರಂಗಂ ಕೃಷ್ಣತಾರಂಗಂ ಅನುವೌರಾಜ ವಾಸವಿಹಿ. ಪಾಂಡವರು ತಾವು ಯುದ್ಧವನ್ನ ಮಾಡಿ ಗೆದ್ದು ತಮ್ಮ ರಾಜ್ಯವನ್ನ ಆಳ್ತಾ ಇದ್ದಾರೆ. ಆಗ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಅಶ್ವಮೇಧ ಯಾಗವನ್ನ ಮಾಡಿಸ್ತಾರೆ. ಆ ಅಶ್ವಮೇಧ ಯಾಗವನ್ನ ಮಾಡ್ತಾ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ ದೇವರಿದ್ದಾರೆ, ಅನೇಕ ಋಷಿಗಳು ಮುನಿಗಳು ದೇವತೆಗಳೆಲ್ಲ ಬಂದಿದ್ದಾರೆ. ಅಂತಹ ಒಂದು ಪ್ರಸಂಗ. ಆ ಅಶ್ವಮೇಧವನ್ನು ಮಾಡಬೇಕಾದ್ರೆ ಕುದುರೆಯನ್ನ ಎಲ್ಲ ಕಡೆಗೆ ಕೊಟ್ಟು ಕಳಿಸ್ಬೇಕು. ಆಮೇಲೆ ಎಲ್ಲ ರಾಜರನ್ನ ಗೆದ್ದು ಆ ಯಜ್ಞವನ್ನ ಮಾಡಬೇಕು. ಅದಕ್ಕಾಗಿ ಧರ್ಮರಾಜ ಕುದುರೆಯನ್ನ ಕೊಟ್ಟು ಕಳಿಸ್ತಾನೆ. ಆ ಕುದುರೆಯ ಜೊತೆಗೆ ಯಾರಾದರೂ ಒಬ್ಬರು ಹೋಗಬೇಕು. ಹೋಗಿ ಆ ಕುದುರೆಯನ್ನು ಯಾರಾದರೂ ತಡೆದರೆ ಯುದ್ಧ ಮಾಡಿ ಅವನ ಸೋಲಿಸಿ ಅದನ್ನ ತೆಗೆದುಕೊಂಡು ಬರಬೇಕು. ಇದು ಕ್ರಮ. ಹಾಗೇನೆ ಈಗ ಮಾಡ್ತಾ ಇದ್ದಾರೆ. ಅಥ ಅನುಮಂತ್ರಿತ ಉತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ. ಬೇಕಾದಷ್ಟು ಕುದುರೆಗಳಿರುತ್ತೆ, ಎಲ್ಲಾ ಕುದುರೆಗಳಿಗೆ ಸ್ವಾರಸ್ಯ ಇಲ್ಲ. ಇದು ಅನುಮಂತ್ರಿತ ಉತ್ಸೃಷ್ಟ ಅಂದ್ರೆ ಮೊದಲಿಗೆ ಯಜ್ಞಕ್ಕಾಗಿ ತೆಗೆದುಕೊಂಡು ಬಂದು ಮಂತ್ರವನ್ನು ಹೇಳಿ ಅದಕ್ಕೆ ಒಂದು ವಿಶೇಷವಾದ ಸಂಸ್ಕಾರವನ್ನು ಮಾಡಿ ಆಮೇಲೆ ಕೊಟ್ಟು ಕಳಿಸಿದ್ದು. ಯಾಕೆ ಅಂದ್ರೆ ಅದೇ ಕುದುರೆಯನ್ನ ಆಮೇಲೆ ಯಜ್ಞದಲ್ಲಿ ಪಶುವಾಗಿ ಕೊಡ್ತಾರೆ. ಹೀಗಾಗಿ ಅಥ ಅನುಮಂತ್ರಿತ ಉತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ. ಅದರ ಜೊತೆಗೆ ಪುರೋಹಿತರು ಹೋಗಬೇಕು, ಧೌಮ್ಯಾಚಾರ. ಯಜ್ಞಕ್ಕೆ ಹೋಗುವಾಗ ಅಥವಾ ಯುದ್ಧಕ್ಕೆ ಹೋಗುವಾಗ ಬೇರೆ, ಇದು ಯುದ್ಧ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಜ್ಞಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇರೋದು. ಧೌಮ್ಯಾಚಾರ ಜೊತೆಗಿದ್ದಾರೆ. ಅಂತಹ ಕುದುರೆ ಅದೆಂತ ತುರಂಗಂ ಕೃಷ್ಣ ತುರಗಂ ಕೃಷ್ಣ ಸಾರಂಗಂ ಅನುವರಾಜ ವಾಸವಿ. ಕೃಷ್ಣ ಸಾರಂಗ ಅಂತ ಕರೆದಿದ್ದಾರೆ. ಅದು ಕಪ್ಪಿತ್ತು, ಜೊತೆಗೆ ಬೇರೆ ಬೇರೆ ವರ್ಣಗಳೆಲ್ಲ ಇತ್ತು. ಹೀಗಾಗಿ ಕಪ್ಪು ಬಣ್ಣ ಹೆಚ್ಚು, ಸಾರಂಗ ಅಂದ್ರೆ ಬೇರೆ ಬೇರೆ ವರ್ಣಗಳು. ಅಂತಹ ಕುದುರೆಯನ್ನ ಅರ್ಜುನ ತೆಗೆದುಕೊಂಡು ಹೋಗ್ತಾನೆ. ಸಹಿತ್ವಾ ರುಂಧತ ಸರ್ವಾನ್ ನೃಪತೀನ್ ಶತ್ರತೇಜಸ ಚಾರಯಾಮ ಸರ್ವೇಶು ರಾಷ್ಟ್ರೇಶು ಅವಿಚಿತೋ ಹರಿಭಿಹಿ. ಅವನು ಯಾರೇ ರಾಜರು ಆ ಕುದುರೆಯನ್ನ ತಡೆದರೆ ಅವ್ರ ಜೊತೆಗೆ ಯುದ್ಧ ಮಾಡಿ ಆಮೇಲೆ ಆ ಕುದುರೆಯನ್ನು ಮುಂದೆ ತೆಗೆದುಕೊಂಡು ಚಾರಯಾಮ ಸರ್ವೇಶು ರಾಷ್ಟ್ರೇಶು, ಎಲ್ಲ ರಾಷ್ಟ್ರಗಳನ್ನ ತೆಗೆದುಕೊಂಡು ಹೋಗಿದ್ದಾನೆ. ಅವಿಜಿತ ಹರಿಭಿಹಿ, ಯಾವ ಶತ್ರುಗಳು ಅವನನ್ನ ಗೆಲ್ಲಿಕ್ಕಾಗಿಲ್ಲ, ಎಲ್ಲರನ್ನು ಸೋಲಿಸಿ ಹೋಗ್ತಾ ಇದ್ದಾರೆ. ಆದ್ರೆ ಒಂದೇನು ಅಂತಂದ್ರೆ
ಯಾವುದೇ ಯುದ್ಧ ಮಾಡಿದಾಗ ಯಾವ ರಾಜರನ್ನು ಯಾರನ್ನೂ ಕೊಂದಿಲ್ಲ. ಯಾಕೆ ಅಂತಂದ್ರೆ ಮೊದಲಿಗೆ ಯುದ್ಧವಾಗಿದೆ. ಯುದ್ಧವಾಗಿ ಎಲ್ಲರಿಗೂ ಪಾಪ ಸಾಕಾಗ್ಬಿಟ್ಟಿದೆ. ಮತ್ತೆ ಎಲ್ಲಿ ಯುದ್ಧ ಮಾಡಿ ಹೊಡೆಯೋದು? ಯಾಕೆ ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರಾಜ್ಞೆಯ ತೇನ ನ ಕಶ್ಚಿನ್ ನಿಹತಸ್ತದ ಆಹೂತಾಶ್ಚ ನೃಪಾಸ್ತೇನ ಯಜ್ಞಾರ್ಥಂ ಪ್ರೀಯತ ಅಖಿಲಾಹ. ಯುಧಿಷ್ಠಿರ ಮೊದಲಿಗೆ ಹೇಳಿ ಕಳಿಸಿದ್ದಾರೆ, ಹೋಗು ಯುದ್ಧ ಮಾಡ್ರಿ, ಆದ್ರೆ ಯಾರನ್ನು ಕೊಲ್ಲೋದು ಬೇಡ, ಅವನು ಸೋಲಿಸಿ ಆಮೇಲೆ ಅವರನ್ನು ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ರು. ನಕಶ್ಚಿನ್ ನಿಹತಸ್ತದ, ಯಾರು ಯಾರನ್ನು ಕೊಲ್ಲಿಲ್ಲ. ಸೋತ ಮೇಲೆ ಅವರಿಂದ ಹಣವನ್ನು ತೆಗೆದುಕೊಂಡು ಯಜ್ಞಕ್ಕೆ ಬನ್ನಿ ಅಂತ ಕರ್ಕೊಂಡು ಬರ್ತದೆ. ಯಾಕೆ ಪ್ರಿಯತ ಅಮರ ಅಖಿಲ, ಎಲ್ಲರ ಮೇಲೆ ಪ್ರೀತಿ ಇತ್ತು. ಈಗೇನು ದ್ವೇಷ ರಾಜ್ಯ ಅದಕ್ಕಾಗಿ ಯುದ್ಧ ಮಾಡೋದಿಲ್ಲ. ಅದರಿಂದಾಗಿ ಪ್ರೀತಿಯಿಂದ ಎಲ್ಲರನ್ನು ಕರೆದು ಯಜ್ಞಕ್ಕೆ ಬರಬೇಕು ಅಂತ ಹೇಳಿ ಕರಿತಾ ಇದ್ದ ಅರ್ಜುನ. ಹಾಗೆ ಬರ್ತಾ ಇರುವಾಗ ಮಲಲೂರಂ ಕ್ರಮಾತ್ಪ್ರಾಪ್ತಃ ತತ್ರೈನಂ ಬಭ್ರುವಾಹನಃ ಅಭ್ಯಯಾತ್ ಅರ್ಘ್ಯಪಾದ್ಯಾದ್ದೈಃ ತಥಾಹ ವಿಜಯಸ್ಸುತಂ. ಅಲ್ಲಿ ಮನಲೂರು ಅಂತ ಒಂದು ಊರು. ಆ ಊರಿಗೆ ಬಂದಾಗ ಅಲ್ಲಿ ಬಭ್ರುವಾಹನ, ಇವನ ಮಗನೇ, ಅವನು ಬರ್ತಾನೆ. ಬಂದು ಅಪ್ಪ ಬಂದಿದ್ದಾನೆ ಅಂತ ಹೇಳಿ ಅರ್ಘ್ಯ ಪಾದ್ಯ ಪೂಜೆ ಏನ್ ಮಾಡ್ಬೇಕು ಎಲ್ಲ ತೆಗೆದುಕೊಂಡು ಬಂದ. ಆಗ ವಿಜಯ ಅಂದ್ರೆ ಇಲ್ಲಿ ಅರ್ಜುನ ಅಂತ ಅರ್ಥ. ಅರ್ಜುನಿಗೆ 10 ಹೆಸರುಗಳಿದೆ, ವಿಜಯ ಅಂತ ಒಂದು ಹೆಸರು. ಹೀಗಾಗಿ ಆ ವಿಜಯ ಅಂದ್ರೆ ಅರ್ಜುನ. ಅವನು ತನ್ನ ಮಗನಿಗೆ ಹೇಳ್ತಾನೆ, ಏನ್ ಮಾಡ್ತಾ ಇದ್ದೀಯ ನೀನು? ಯೋಧು ಕಾಮೋ ಅರ್ಘ್ಯಮಾದಾರ್ಯ ತ್ವಯಾ ಅದ್ಯ ಅಭಿಹಿತೋ ಹ್ಯಹಂ ನ ಪ್ರಿಯೇ ಪೌರುಷಂ ಧಿಕ್ತೆ ಯನ್ಮೇಧ್ಯಾಶ್ವೋ ನವಾನಿತಃ. ನಾನು ಕುದುರೆಯನ್ನು ತೆಗೆದುಕೊಂಡು ಬಂದು ಯುದ್ಧ ಮಾಡಬೇಕು ಅಂತ ಬಂದಿದ್ದೆ. ನೀನ್ ನೋಡಿದ್ರೆ ಯುದ್ಧ ಮಾಡ್ಲಿಕ್ಕೆ ಬರಲಿಲ್ಲ, ಬರದೇನೆ ಅರ್ಘ್ಯಪಾದ್ಯ ಎಲ್ಲ ಹಿಡ್ಕೊಂಡ್ ಬಂದಿದ್ದಿ. ನಿನ್ನ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ ಅಂತ ಅರ್ಜುನ ಅವನಿಗೆ ಬೈದ್ಬಿಟ್ಟು. ಯನ್ಮೇಧ್ಯಾಶ್ವ ನವಾರಿತಃ, ಮೇಧ್ಯವಾದ ಅಶ್ವ ಅಂದ್ರೆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಕುದುರೆ ನೀ ತಡಿಲಿಲ್ಲ, ತಡೆದು ಕಟ್ಟಿ ಹಾಕಿ ಬಾ ಯುದ್ಧಕ್ಕೆ ಬಾ ಅಂತ ಹೇಳ್ಬೇಕಾಗಿತ್ತು. ಏನೋ ನಮ್ಮಪ್ಪ ಅಂತ ಹೇಳಿ ಗೌರವ ಕೊಟ್ಟು ಕರೆದು ಮರ್ಯಾದೆ ಮಾಡಿದಿ, ಅದು ನಂಗಾಗಿ ಸಂತೋಷ ಆಗಿಲ್ಲ ಅಂತ ಹೇಳಿ. ತದಾಪಿ ಪಿತೃಭಕ್ತೈನಂ ಅಯುಧ್ಯಂತ ಮುರೂಪಿಕಾ ಪ್ರಾಹ ಯುದ್ಧಸ್ವಯತ್ ಪ್ರೀತ್ಯೆ ಗುರು ಕಾರ್ಯಂ ಅಸಂಶಯಂ ಪ್ರೀಣನಾಯೇವ ಯುದ್ಧಸ್ವ ಪ್ರೀತಿಯ ಸಂದರ್ಶಯನ್ ಬಲಂ. ಅಷ್ಟು ಹೇಳಿದ್ರು ಕೂಡ ಯುದ್ಧ ಮಾಡಲಿಲ್ಲ ಅವನು. ಯಾಕೆ ಅಂದ್ರೆ ಪಾಪ ತಂದೆಯವರ ಜೊತೆ ಏನ್ ಯುದ್ಧ ಮಾಡೋದು? ಅರ್ಜುನ ಏನು ಸುಮ್ಮನೆನಾ? ಇಡೀ ಅಷ್ಟು ಲಕ್ಷಾಂತರ ಜನರ ಜೊತೆ ಯುದ್ಧ ಮಾಡಿ ಎಲ್ಲರನ್ನು ಸೋಲಿಸಿ ಬಂದಿರತಕ್ಕಂತಹ ವ್ಯಕ್ತಿ, ಏನ್ ಧೈರ್ಯ ಬರುತ್ತೆ? ಅದಕ್ಕಾಗಿ ಅವನೇನ್ ಮಾಡಿದ ಅಂತಂದ್ರೆ ಸುಮ್ಮನೆ ಹಾಗೆ ಇದ್ದ. ಆಗ ಉಲೂಪಿಕ ನಾಗಕನ್ಯಕ ಹೇಳ್ತೀನಿ, ಅವಳು ಹೇಳ್ತಾಳೆ, ಯುದ್ಧ ಮಾಡು. ಅವನ್ ತಾನೇ ಹೇಳ್ತಾನೆ ಯುದ್ಧ ಮಾಡು ಅಂತ ಹೇಳಿ, ಯುದ್ಧ ಮಾಡು. ಯಾಕೆ ಅಂದ್ರೆ ಪ್ರೀತಿ ಗುರು ಕಾರ್ಯ ಅಸಂಶಯಂ. ಈಗ ನೀನ್ ದೊಡ್ಡ ಪರಾಕ್ರಮಿಯನ್ನು ಸಲ ಮಾಡಬೇಡ. ನಿಮ್ ತಂದೆ ಕೇಳ್ತಾ ಇದ್ದಾಳೆ, ಗುರು ಅಂದ್ರೆ ತಂದೆ, ತಂದೆ ಸ್ಥಾನ ಗುರು ಸ್ಥಾನ ಇಡುವ. ಗುರು ಪ್ರೀತಿ, ಅವ್ರೇನ್ ಹೇಳ್ತಾದ್ರು ಮಾಡಬೇಕು. ಯಾಕಂದ್ರೆ ಪ್ರೀತಿಯಾಗಿ ಮಾಡುವ. ಅಸಂಶಯಂ ಕಾರ್ಯಂ ಪ್ರೀಣನಾಯೇವ ಯುದ್ಧಸ್ವ, ಯುದ್ಧ ಮಾಡೋದು ಸಿಟ್ಟಿನಿಂದ ರಾಗದಿಂದ ದ್ವೇಷ ಮಾಡಬೇಡ. ಅವನು ಯಾವ ರೀತಿಯಾಗಿ ಯುದ್ಧ ಮಾಡಿದ್ರೆ ಸಂತೋಷವಾಗುತ್ತೋ ಹಾಗೆ ಯುದ್ಧವನ್ನು ಮಾಡು. ಪಿತ್ರೆ ಸಂದರ್ಶಯನ್ ಬಲಂ, ನಿನ್ ಯಾಕೆ ಅಪ್ಪ ಕೇಳ್ತಾ ಇದ್ದಾನೆ, ನಿನ್ ಪರಾಕ್ರಮ ಏನು, ನೀನೇನ್ ಯುದ್ಧ ಮಾಡ್ತೀಯ ಅಂತ ನೋಡ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ, ಆದ್ರೆ ಯುದ್ಧ ಮಾಡು ಅಂತ ಉರೂಪಿಕ ಹೇಳಿದ್ರೆ ಇತ್ಯುಕ್ತೋ ಯುಧೇ ಪಿತ್ರ ಬಲಂ ಸರ್ವಂ ಪ್ರದರ್ಶಯನ್ ಅರ್ಜುನ ಸ್ವಸ್ನೇಹ ಮಂದಂ ಯೋಧಯತಿ ಸ್ಮಯನ್. ಅವನು ತಂದೆಯ ಜೊತೆಗೆ ಯುದ್ಧವನ್ನು ಮಾಡಿದ, ತನ್ನ ಎಲ್ಲಾ ಬಲ ಹಾಕಿ ಬಭ್ರವಾಹನ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಅರ್ಜುನ ಏನ್ ಮಾಡಿದ, ಏನೋ ಮಗ ಯುದ್ಧ ಮಾಡ್ತಾ ಇದ್ದಾನೆ, ನಾನು ಯಾಕಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ನಗನಗ್ತಾ ಸುಮ್ಮನೆ ಯುದ್ಧ ಮಾಡ್ತಾ ಇದ್ದ. ಅವನಿಗೇನು ಎಂತೆಂಥವ್ರ ಜೊತೆಗೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಂತಂತವ್ರ ಅಶ್ವತ್ಥಾಮ ಯುದ್ಧ ಮಾಡಿದವನಿಗೆ ಪಾಪ ಬಭ್ರವಾಹನ ಇಲ್ಲಿ ಅವನು. ಆದ್ರಿಂದ ಸಾಧಾರಣವಾಗಿ ಸಹಜವಾಗಿ ಯುದ್ಧ ಮಾಡ್ತಾ ಇದ್ದ, ಸ್ಮಯನ್ ನಗ್ತಾ ಯುದ್ಧ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಯೋಧಯತಿ ಸ್ಮಯನ್ ಸತು ಸರ್ವಾಯುಧ ಕ್ಷೇಪೆ ಪವಿಕಾರಂ ಧನಂಜಯಂ. ಇವನು ಪಾಪ ಭಾರಿ ಯುದ್ಧ ಮಾಡ್ತಾನೆ,
ಆ ಬಲ ಆಗ್ತಾನೆ ಈ ಅಸ್ತ್ರ ಆಗ್ತಾನೆ ಏನೋ ಮಾಡ್ತಾನೆ, ಏನ್ ಮಾಡಿದ್ರು ಅರ್ಜುನಿಗೆ ಏನ್ ಆಗಿಲ್ಲ. ದೃಷ್ಟ್ವಾ ಬಾಲ್ಯಾತ್ ಪರೀಕ್ಷಾಯೈ ಮಂತ್ರಪೂತಂ ಮಹಾಶರಂ ಚಿಕ್ಷೇಪ ಪಿತ್ರೆ ದೈವೇನ ಏನೇನಂ ಮೋಹ ಆವಿಶತ. ಅವನೇನ್ ಮಾಡಿದ, ಏನ್ ಮಾಡಿದ್ರು ಈ ಅರ್ಜುನ್ ಸೋಲ್ತಾ ಇಲ್ವಲ್ಲ, ಅದಕ್ಕಾಗಿ ಪರೀಕ್ಷೆ ಮಾಡೋಣ ಅಂತ ಭಾರಿ ಒಂದು ಅಸ್ತ್ರವನ್ನು ತೆಗೆದುಕೊಂಡು ಮಂತ್ರಪೂತವಾದ ಮಹಾಶರವನ್ನ ಬಾಣವನ್ನ ಆ ಅರ್ಜುನನಿಗೆ ಬಿಟ್ಟ. ಅದು ಮೂರ್ಛೆ ಬರತಕ್ಕಂತ ಅಸ್ತ್ರ, ಬಂದ್ರೆ ಅರ್ಜುನ ಮೂರ್ಛೆ ಬಂದು ಬಿದ್ಬಿಟ್ಟ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿಲ್ಲ, ಅವನು ಸಹಜವಾಗಿ ಯುದ್ಧ ಮಾಡ್ತಾ ಇದ್ದ. ಇವನೇನೋ ಆಟ ಆಡ್ತಾ ಇದ್ದಾನೆ, ನಾನು ಆಟ ಆಡೋಣ, ಯಾಕೆ ಅವನಿಗೇನು ದೊಡ್ಡ ವಿಷಯ ಅಂತ ಅವನು ಯುದ್ಧ ಮಾಡ್ತಾ ಇದ್ದ. ಯಾವಾಗ ಮೂರ್ಛೆ ಬಂದು ಬಿದ್ಬಿಟ್ಟ ಆಗ ಆಶ್ಚರ್ಯವಾಗತ್ತೆ. ಮೂರ್ಛಿತಂ ತಂ ಗುರುಂ ದೃಷ್ಟ್ವಾ ತದ್ಭಕ್ತ್ಯಾ ಭೃಷ ದುಃಖಿತಃ ಪ್ರಾಯೋಪವಿಷ್ಟಃ ತನ್ಮಾತ ವಿಲಲಾಪ ಅತಿ ದುಃಖಿತ. ಅವನ ಮೂರ್ಛೆ ಒಂದು ಕೆಳ ಬಿದ್ದುಬಿಟ್ರೆ ಇವನಿಗೆ ಆಶ್ಚರ್ಯವಾಯಿತು, ದುಃಖವಾಯಿತು. ಅವನು ಹೇಳಿದ್ದ ಮೊದಲಿಗೆ ನಾನು ಯುದ್ಧ ಮಾಡೋದಿಲ್ಲ, ಹೇಳಿದ್ರು ಇವ್ರೇನೋ ಹೇಳಿದ್ರು, ಯುದ್ಧ ಮಾಡ್ಲೇಬೇಕು, ಅದಕ್ಕೆ ಯುದ್ಧ ಮಾಡ್ತಾ ಇದ್ದೆ. ಮಾಡಿದ್ರೆ ಪಾಪ ನಮ್ಮಪ್ಪ ಸತ್ತೋಗ್ಬಿಟ್ಟ ಅಂತ ತಿಳ್ಕೊಂಡು ಕೃಷ್ಣ ದುಃಖಿತ ಪ್ರಾಯೋಪವಿಷ್ಟ. ಅವನಂತಾನೆ ನಾನು ಮರಣಾಂತಿಕ ಉಪವಾಸ, ಪ್ರಾಯೋಪವೇಶ ಅಂತ ಕೇಳಿವಲ್ಲ ನಾವು. ಪರೀಕ್ಷಿತ್ ಮಹಾರಾಜ ಪ್ರಾಯೋಪವೇಶ ಮಾಡಿದ ಗಂಗಾ ನದಿ ತೀರದಲ್ಲಿ. ಹಾಗೆ ಇವನು ಅಂದ, ನಾನು ಒಟ್ಟಿಗೆ ಊಟ ಮಾಡಂಗಿಲ್ಲ, ಏನೂ ಇಲ್ಲ, ನಮ್ಮ ತಂದೆ ಹೀಗೆ ಅನ್ಯಾಯ ಮಾಡ್ಬಿಟ್ಟೆ, ನಾನು ಉಪವಾಸ ಕೂತ್ಬಿಟ್ಟೆ. ಆಮೇಲೆ ಅವಳ ತಾಯಿ ಚಿತ್ರಾಂಗದ ಅವಳು ಬರ್ತಾಳೆ, ವಿಲಲಾಪ ಅತಿ ದುಃಖಿತ. ಅವಳು ಬಹಳ ದುಃಖವಾಗುತ್ತೆ, ಏನು ಅರ್ಜುನ ಹೀಗೆ ಬಿದ್ದುಬಿಟ್ಟಲ್ಲ, ಹೀಗಾಯ್ತು ಅಂತ ದುಃಖ ಪಡ್ತಾ ಇದ್ದಾಳೆ. ವಿಜಗರ್ಹತದ ಉಲೀಪಿಂ ದಿಗ್ಜಯತ್ರ ಪೂಜಿತಂ ಅಜೀಘನೋ ಮೇ ಭರ್ತಾರಂ ತ್ರೈಣವ ಅಭಿಜಾನತ. ಆ ಉಲೂಪಿಗೆ ಬೈತಾಳೆ, ಅವಳು ನಾಗಕನ್ಯಾ, ಅವಳು ನೆನ್ತೇನೆ ಬೈತಾಳೆ. ಏನು ಅಂದ್ರೆ, ನೀನು ಅನ್ಯಾಯ ಮಾಡಿಬಿಟ್ಟಿ, ನಿನಗೆ ಧಿಕ್ಕಾರ ಇರಲಿ. ಅರ್ಜುನ ಅಂದ್ರೆ ಎಂಥ ವ್ಯಕ್ತಿ, ತ್ರಿಲೋಕ ಧನುರ್ಧಾರಿ ಅಂತ ಹೇಳ್ತಾರೆ, ಮೂರು ಲೋಕದಲ್ಲಿ ನನಗೆ ಮರ್ಯಾದೆ ಇದೆ, ಅಂತಹ ನನ್ನ ಗಂಡನನ್ನ ಮಗನಿಂದಲೇ ನೀನೇ ಕೊಲಿಸಿದೆ ಅಂತ ಹೇಳ್ತಾಳೆ. ಅವನು ಬೇಡ ಅಂತ ಹೇಳ್ತಾನೆ, ಯುದ್ಧ ಮಾಡೋದು ಬೇಡ, ನಾನು ಹೊಡೆಯಂಗಿಲ್ಲ ಅಂತ ಹೇಳಿದ. ನೀವು ಮತ್ತೆ ಯುದ್ಧ ಮಾಡಿಸಿದ, ಆದ್ರಿಂದ ನೀನೇ ಮಾಡಿದ್ದಿದು ಅಂತ ಅವಳಿಗೆ ಬೈತಾಳೆ. ಬೈದು ಲೋಕವೀರಂ ಪತಿಂ ಹಿತ್ವ ನಮೇ ಕಾರ್ಯಂ ಸುತೇನ ಚ ಪತಿಲೋಕ ಮಹಮ್ಯಾಸ್ಯೆ ತೃಪ್ತಾಭೋ ಕಲಿಪ್ರಿಯೇ. ಅವಳಂತಾಳೆ, ನೋಡು, ಈ ಲೋಕದಲ್ಲಿ ಮಹಾ ಸಮರ್ಥನಾಗಿರ್ತಕ್ಕಂತಹ ಅರ್ಜುನ, ಆ ಅರ್ಜುನ ಬಿಟ್ಟು ನನಗೇನ್ ಕೆಲಸ ಇಲ್ಲ, ಈ ಮಗನೂ ಬೇಡ, ನಾನು ಆ ಗಂಡನ ಜೊತೆ ಹೋಗ್ಬಿಡ್ತೀನಿ, ನೀನು ಇಲ್ಲೇ ಜಗಳಾಡ್ತಾ ಕೂಡು ಅಂತ ಅವಳಿಗೆ ಚೆನ್ನಾಗಿ ಬೈಬಿಡ್ತು. ಇತ್ಯುಕ್ತ್ವಾ ಮರಣಾಯೈವ ತಾಂ ವಿನಿಶ್ಚಿತಮಾನತಾಂ ಧರಾಯಾಂ ವಿಲುಂಠಂತೀಂ ಚ ದೃಷ್ಟ್ವಾ ಭುಜಗನಂದಿನಿ ನಾಗಲೋಕ ಸಮಾಧಾನ ವಿಶಲ್ಯ ಕರ್ಣೀಂ ಕ್ಷಣಾತ್ ಉತ್ಥಾಪಯಾಮಾಸ ಪತಿಂ ತ್ರಿಲೋಕಾತಿರಥಂ ತಯಾ. ಇಷ್ಟು ಹೇಳಿ ಅವಳು ನಾನು ಸತ್ಯ ಹೋಗ್ತೀನಿ ಅಂತ ಸಿದ್ಧಾಗ್ಬಿಟ್ಳು. ಯಾರೋ ಚಿತ್ರಾಂಗದ ಭೂಮಿಯಲ್ಲೆಲ್ಲ ಉಳಾಡ್ತಾ ಇದ್ದಾಳೆ, ಕಷ್ಟಪಡ್ತಾ ಇದ್ದಾಳೆ. ಆಗ ಭುಜಗ ನಂದಿನಿ ಅಂದ್ರೆ ನಾಗಕನ್ಯಾ, ಇವಳು ಉಲೂಪಿ, ಅವಳು ಮದುವೆ ಮಾಡ್ಕೊಂಡಿದ್ದಾನೆ, ಅವಳು ಹೆಂಡ್ತೀನಿ ಅವಳು. ಅವಳೇನ್ ಮಾಡ್ತಾಳೆ ಅಂದ್ರೆ, ನಾಗಲೋಕಕ್ಕೆ ಹೋಗಿ ಅಲ್ಲಿ ಒಂದು ಔಷಧ ತೆಗೆದುಕೊಂಡು ಬರ್ತಾಳೆ. ಅವ್ರಿಗೆಲ್ಲ ಗೊತ್ತಿದೆ, ವಿಶಲ್ಯಕರಣಿ ಅಂತ ರಾಮಾಯಣದಲ್ಲಿ ಬರುತ್ತೆ. ಆ ಅಂತಹ ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದು ಆ ಅರ್ಜುನನಿಗೆ ಅಂದ್ರೆ ಸಿಡಿಸಿದ್ರೆ ಅವನು ಬದುಕ್ಬಿಟ್ಟ, ಆರಾಮ ಎದ್ದು ಕೂತ್ಬಿಟ್ಟು. ಉತ್ಥಾಪಯಾಮಾಸ್ಪತಿ ತ್ರಿಲೋಕಾತಿರಥಂ ತಯಾ, ಮೂರು ಲೋಕದಲ್ಲಿ ಮಹಾ ಸಮರ್ಥ ಅತಿರಥ ಸಮರ್ಥನಾಗಿರ್ತಕ್ಕಂಥ ಅರ್ಜುನನ್ನ ಎಬ್ಬಿಸಿಬಿಟ್ಟು. ಎಬ್ಬಿಸಿ ನಗ್ತಾ ಇದ್ದಾಳೆ ಅವಳು. ರಹಸ್ಯ ರಹಸ್ಯೋವಾಚ ತದಾ ಸುತಂ ವಾಕ್ಯಂ ಪುರಾಮಯ. ಅವಳಂದ್ರು, ನನಗಿದೆಲ್ಲ ಗೊತ್ತು, ನಾನೇ ಬೇಕಂತ ಮಾಡಿದ್ದೀನಿ. ಯಾಕೆ ಅಂತ, ನಾನು ಹಿಂದಕ್ಕೆ ದೇವತೆಗಳು ಮಾತಾಡೋದನ್ನ ಕೇಳಿಕೊಂಡೆ. ಏನ್ ದೇವತೆಗಳು ಮಾತಾಡ್ತಾ ಇದ್ರು? ಸುರಲೋಕೆ ಸುರೇ ಪ್ರೋಕ್ತಂ ಭೀಷ್ಮಾದ್ಯ ಹೇತಿ ಧರ್ಮತಃ ನಾತಿ ಧರ್ಮತಃ ಯದ್ಧತಾಸ್ತೇನ ದೋಷೇಣ ಆರ್ತಃ ತೇನ ಅತಿವೇದನಾಂ ರಣೇ ವಿಜೇತಿ ನ ತತ್ಪರತಸ್ಯ ಇತಿ ಹ್ಯಹಂ.
ದೇವತೆಗಳ ಮಾತಾಡ್ತಾ ಇದ್ದ ಏನ್ ಮಾತಾಡ್ತಾ ಇದ್ರು ಅಂತಂದ್ರೆ, ಅರ್ಜುನ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲ ಜೊತೆ ಯುದ್ಧ ಮಾಡಿದ್ದಾನೆ. ಆ ಯುದ್ಧ ಮಾಡುವಾಗ ಪೂರ್ಣವಾದ ಧರ್ಮದಿಂದ ಯುದ್ಧ ಮಾಡಲಿಲ್ಲ. ಅಲ್ಲೆಲ್ಲೆಲ್ಲೆಲ್ಲಿ ಬೇರೆ ಬೇರೆ ಮುಂದಿಟ್ಟು ಮತ್ತೊಂದು ಏನೋ ಮಾಡಿ ಅಂತೂ ಗೆದ್ದು ಬಿಟ್ರು. ಹೌದಾ? ಅದಕ್ಕಾಗಿ ಅವನ ಪಾಪದಿಂದ ಅವನಿಗೆ ದುಃಖವಾಗುವ ಪ್ರಸಂಗ ಇದೆ. ಅದು ಬಹಳ ದುಃಖವಾಗಬಾರದು, ಯುದ್ಧದಲ್ಲೇ ಆಗತ್ತೆ, ಆಗಬಾರ್ದು. ಇನ್ನ ಪ್ರಾರಬ್ಧ ಕರ್ಮದಿಂದ ದುಃಖವಂತೂ ಆಗಬೇಕು. ಇನ್ನೊಬ್ಬರಿಂದ ಆಗೋದು ಬೇಡ, ನಮ್ಮವರಿಂದೇ ಆಗಲಿ ಅನ್ನೋಕ್ಕೋಸ್ಕರವಾಗಿ ನಾನೇ ಮಾಡಿಸಿದ್ದು ಹೇಳ್ತಾಳೆ. ನ ತತ್ ಪರತಃ ಸ್ಯಾತ್, ಇನ್ನೊಬ್ಬರಿಂದ ಆಗೋದು ಬೇಡ. ಅಂದ್ರೆ ಇನ್ನೊಬ್ರು ಅಂದ್ರೆ ಯಾರು? ಇವಾಗ ಯಾರೋ ಒಬ್ರು ಕರ್ಣನೋ ಮತ್ತೊಬ್ರು ಇವರಿಂದ ಆಗ್ಬಿಟ್ಟಿದ್ರೆ ಅವನ ಅಪಮಾನ ಅಲ್ಲ. ಈಗ ಏನಾಗತ್ತೆ ಅಂತಂದ್ರೆ, ಅವನ ಮಗನೇ ಇದ್ದಾನೆ, ಪರವಾಗಿಲ್ಲ. ದೇವಾನಾಮೇವ ಸಂಕಲ್ಪಾತ್ ಮೂರ್ಛಿತಶ್ಚ ಅರ್ಜುನೋಭವತ್ ಭುಕ್ತದೋಷ ಫಲಶ್ಚಾಯಂ ಪುನರ್ಭೋಕ್ಷತಿ ನಾನ್ಯತಃ ಅನ್ಯೇನ ಪಾತಿತಸ್ಯಾಸ್ಯ ಯಶೋ ನಶ್ಚೇತ್ ತ್ರಿಲೋಕಕಂ ನ ಅರ್ಜುನಸ್ಯ ಯಶೋ ನಶ್ಚೇತಿ ದೇವೈರಂ ಕೃತಂ. ಯಾರ್ಯವನು? ಬಬ್ರುವಾಹನ. ಆ ಬಬ್ರುವಾಹನ ಹೊಡೆದು ಬಿಟ್ಟ ಅಂತಕ್ಕೆ ಇಷ್ಟೆಲ್ಲ ಆಗಿದೆ ಅಂತ ತಿಳ್ಕೊಳ್ಬೇಡ್ರಿ. ಅರ್ಜುನನ ಸೋಲಿಸೋದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ತಾನೇ ದೇವಾನಾಮೇವ ಸಂಕಲ್ಪ, ದೇವತೆಗಳ ಸಂಕಲ್ಪ ಇದೆ. ಆ ದೇವತೆಗಳ ಸಂಕಲ್ಪದಿಂದ ಅರ್ಜುನ ಈಗ ಮೂರ್ಛಿತನಾಗಿದ್ದಾನೆ. ಒಂದ್ಸಲ ಯುದ್ಧ ಮಾಡುವಾಗ ಭುಕ್ತ ದೋಷ ಫಲಶ್ಚಾಯ, ಈಗ ಅವನು ಪಾಪ ಮಾಡಿದ್ದಾನೆ, ಅದಕ್ಕೆ ಅನರ್ಥ ಆಗಬೇಕು, ದುಃಖ ಆಗಬೇಕು. ಈಗ ಬಬ್ರುವಾಹನಿಂದ ದುಃಖ ಆಗಿಬಿಡ್ತು, ಆಗ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ಮಾಡ್ಬೇಕಾಗಿಲ್ಲ. ಪುನರ್ಭೋಕ್ಷತಿ ನ ಅನ್ಯತಃ, ಇನ್ನೊಬ್ಬ ಯುದ್ಧ ಮಾಡುವಾಗ ಸೋಲೋದು, ದುಃಖವಾಗೋದು, ಕಷ್ಟವಾಗೋದು ಅವನಿಗೆ ಬರೋದಿಲ್ಲ. ಸರಿ, ಏನಾದ್ರೂ ಒಂದ್ಸಲ ಯುದ್ಧದಲ್ಲಿ ಸೋಲಬೇಕು, ಯಾವಾಗಲ್ಲ ಈ ಯಾಕೆ ಮಾಡಿದ್ರಿ ಅಂದ್ರೆ, ಅನ್ನೇನ ಪಾತಿತಸ್ಯ ಅಸ್ಯ ಯಶೋ ನಶ್ಯೇ ತ್ರಿಲೋಕಕಂ. ಯಾರೋ ಬಡ್ದು ಯುದ್ಧ ಮಾಡ್ತಾ ಇರುವಾಗ ಅರ್ಜುನ ಸೋತ್ ಹೋದ, ಮೂರ್ಛೆ ಬಿದ್ದ, ಅವನಿಗೆ ಅನರ್ಥವಾಯಿತು ಅಂತಾದ್ರೆ ಎಷ್ಟು ಅವನಿಗೆ ಅಪಮಾನ ಅಲ್ಲ, ಅದು ಅಪಕೀರ್ತಿ. ಆದ್ರಿಂದ ನ ಅರ್ಜುನಸ್ಯ ಯಶೋ ನಶ್ಯೇ, ಆ ಅರ್ಜುನನ ಕೀರ್ತಿ ನಾಶವಾಗಬಾರದು ಅನ್ನೋದಕ್ಕಾಗಿ ಇತಿ ದೇವೈ ಇದಂ ಕೃತಂ, ದೇವತೆಗಳ ಈ ಪ್ಲಾನ್ ಮಾಡಿದ್ರು. ಏನ್ ಮಾಡಿದ್ರು? ಅವರಿಂದಲೇ ಅವನು ಸೋತು ಹೋದ್ರೆ ಆಗ ಅವನಿಗೆ ಬಹಳ ತೊಂದರೆ ಆಗೋದಿಲ್ಲ, ಅಪಕೀರ್ತಿ ಬರೋದಿಲ್ಲ ಅಂತ ನನಗೆ ಗೊತ್ತಿತ್ತು, ನಾನು ಕೇಳಿದ್ದೆ, ಅದಕ್ಕಾಗಿಯೇನೆ ಈ ರೀತಿಯಾಗಿ ಮಾಡಿದ್ದು. ಅವ್ರು ಹೇಳ್ತಾರೆ, ನನಗೆ ಗೊತ್ತಿತ್ತು ಇದೆಲ್ಲ ಕತೆ, ನಿಮಗ್ ಗೊತ್ತಿಲ್ಲ ಅಷ್ಟೆ. ಇತ್ಯುಕ್ತ ಪ್ರೀತಿ ಮಾಪೇದೆಯ ಪುತ್ರ ಭಾತ್ಯಾತ್ವ ಅರ್ಜುನ. ಇಷ್ಟೆಲ್ಲ ಯಾವಾಗ ಹೇಳಿದ್ರು? ಅರ್ಜುನ ಎಚ್ಚರ ಆದ್ಮೇಲೆ ಅರ್ಜುನ ಎದುರಿಗೆ ಹೇಳಿದಳು. ಅರ್ಜುನ ಎಚ್ಚರ ಆಗಿದೆ, ಆಮೇಲೆ ಬಬ್ರುವಾಹನ ಇದ್ದಾನೆ, ಇದು ಚಿತ್ರಾಂಗದ ಹೇಳಿದಾಗ ಅರ್ಜುನ ಬಹಳ ಸಂತೋಷವಾಗ್ತದೆ. ಆಮೇಲೆ ಆ ಬಬ್ರುವಾಹನ ಚಿತ್ರಾಂಗ ಸಹಿತನಾಗಿ ತಾನು ಸಂತೋಷ ಪಡ್ತಾನೆ. ಯಜ್ಞಾರ್ಥಂ ತವತಾಹೂಯ ಪೂಜಿತಃ ಪ್ರಯೋತತಃ, ಅವ್ರಿಗೆ ಹೇಳ್ತಾನೆ, ನೀವೆಲ್ಲ ಯಜ್ಞಕ್ಕೆ ಬರ್ಬೇಕು ಅಂತ ಹೇಳಿ ಅವರಿಂದ ಮರ್ಯಾದೆಯನ್ನ ಪಡೆದು ಪುನಃ ಅಲ್ಲಿಂದ ಹೊರಟು ಬಿಟ್ಟ. ಆಮೇಲೆ ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ದ್ವಾರಕಾಯ ಸಮೀಪಸ್ಥಂ ಪ್ರದ್ಯುಮ್ನಾದ್ಯ ಸುತಾ ಹರೇಃ ರಥೈಃ ಅಶ್ವಮಪಾಜಹ್ರುಃ ಆಹ್ವಯಂತೋ ಅರ್ಜುನಂ ವೃಧೇ. ಆ ದ್ವಾರಕಾ ಸಮೀಪಕ್ಕೆ ಬಂದಾಗ ಕೃಷ್ಣನ ಮಕ್ಕಳು ಯಾರು? ಪ್ರದ್ಯುಮ್ನ, ಸಾಂಬ, ಇವರೆಲ್ಲ ಏನ್ ಮಾಡಿದ್ರೆ ಆ ಕುದುರೆಯನ್ನು ತಗೊಂಡ್ಬಿಟ್ರು. ರಥೈಃ ಅಶ್ವಮಪಾಜಹ್ರುಃ. ಆಮೇಲೆ ಕುದುರೆ ತೆಗೆದುಕೊಂಡ್ರೆ ಅರ್ಜುನ ಏನ್ ಮಾಡ್ಬೇಕು ಇವಾಗ? ಅವನು ತಗೊಂಡ್ ಬರ್ಬೇಕು ಅಂತ ಹೋದ್ರೆ, ಯುದ್ಧಕ್ಕೆ ಬಾನಿ, ನಮ್ಮ ಜೊತೆ ಯುದ್ಧ ಮಾಡು, ನಾವೇನು ಸಾಮಾನ್ಯರ, ನಾವು ಕೃಷ್ಣನ ಮಕ್ಕಳು, ನೀವು ನಮಗೆ ಮೋಸ ಮಾಡಿದ್ದಿ. ಯಾಕೆ ಅಂದ್ರೆ ಸುಭದ್ರೆಯನ್ನ ಹೇಳದೆ ಕೇಳದೆ ಕರ್ಕೊಂಡು ಹೋಗಿದ್ದಿ ಅಂತ ನೋಡಿ, ಯಾವಾಗಿಂದೋ ಯಾವಾಗ ತೆಗೆದಿದ್ದ ತಕರಾರು. ಅವ್ರು ಹೇಳ್ತಾರೆ, ಇದು 112ನೇ ಶ್ಲೋಕ, 112, ಪೇಜ್ 1010 ಇದೆ. ನಿಮ್ಗೆ ಅದು ಗೊತ್ತ ಶ್ಲೋಕ
ಶ್ಲೋಕ 112. ಸುಭದ್ರಾಹರಣಂ ಮಾಸ್ತುಂ ನೀತೆ ತೈ ನೀತೆಯ ಶ್ವೇತೆ ಧನಂಜಯ ಗೌರವಾದ್ ವಾಸುದೇವಸ್ಯ ಮಾತಸ್ಯ ಕೇಶವಂ. ಅವ್ರಂತಾರೆ, ನೋಡು ಸುಭದ್ರನ ಕರ್ಕೊಂಡು ಹೋದಿಯಲ್ಲ, ಅವ ನಮಗೇನ್ ಮಾಡ್ಲಿಕ್ಕೆ ಆಗಿಲ್ಲ. ಏನೋ ಬಿಟ್ಬಿಟ್ಟಿವಿ, ಮೋಸ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು, ನಿಜವಾಗಿ ಇವಾಗ ಬಾ ಯುದ್ಧಕ್ಕೆ ಗೊತ್ತಾಗತ್ತೆ ಅಂತ. ಅವ ಪಾಪ ಏನ್ ಮಾಡ್ಬೇಕು ಇವಾಗ? ಅರ್ಜುನ, ಕೃಷ್ಣ ಇದ್ದಾನೆ, ಆಮೇಲೆ ವಸುದೇವ ಇದ್ದಾನೆ, ಅಲ್ಲ ಬೇಕಾದವರು. ಅದಕ್ಕೆ ಕೃಷ್ಣ ಹತ್ರ ಹೇಗೆ ಕಳಿಸ್ತಾನೆ, ಗೌರವಾದ್ ವಾಸುದೇವಸ್ಯ ಮಾತುಲಸ್ಯ ಚ ಕೇವಲಂ. ವಸುದೇವನ ಮೇಲೆ ಗೌರವ, ಕೃಷ್ಣನ ಮೇಲೆ ಗೌರವ ಇದ್ದಿದ್ದರಿಂದ ಮಾತೃಾಯ ಅಬ್ರವೀದಶ್ವೇ ಹೃತಂ ಪೌತ್ರೇರ ಬಂಧುವತ ಸ ನಿರಬ್ಬತ್ಸ ಕುಮಾರಾಂಸ್ತಾನ್ ಮೇಧ್ಯಮ ಅಶ್ವಂ ಅಮೋಚೇತ. ಕೃಷ್ಣ ಹತ್ರ ಹೋಗಿ ಹೇಳ್ತಾನೆ, ವಸುದೇವನ ಹತ್ರ ಹೇಳ್ದ, ನೋಡು ನಿನ್ ಮಕ್ಕಳು ಮೊಮ್ಮಕ್ಕಳೆಲ್ಲ ನನ್ ಕುದುರೆ ತಗೊಂಡಿದ್ದಾರೆ, ಯುದ್ಧ ಮಾಡೋದು ದೊಡ್ಡ ವಿಷಯ ಅಲ್ಲ, ಯುದ್ಧ ಬೇಕಾಗಿಲ್ಲ, ನಾನು ಎಲ್ಲೋ ಯುದ್ಧ ಮಾಡಿ ಯಾರನ್ನೂ ಕೊಂದಿಲ್ಲ, ಸುಮ್ಮನೆ ಬಂದಿದ್ದೀನಿ, ಈ ಯಾಕೆ ಯುದ್ಧ ಬೇಕು, ಯುದ್ಧ ಎಲ್ಲ ಬೇಡ, ಅದನ್ನ ಬಿಡಿಸ್ಕೊಡ್ರಿ ಅಂತ ಹೇಳಿ ವಸುದೇವ ಕರೆದು ಹೇಳ್ತಾನೆ, ನೋಡೋದು ಎತ್ತಿದ ಕುದುರೆ ಇದೆ, ನೀವು ಯಾರು ತಡಿಬೇಡ್ರಿ, ಕೊಟ್ಬಿಡ್ರಿ ಅಂತ. ಆಗ್ಲಿಂದ ಮತ್ತೆ ಅವನು ಕೊಟ್ಬಿಡ್ತಾನೆ, ಅದನ್ನ ತೆಗೆದುಕೊಂಡು ಬರ್ತಾನೆ. ಮಾತುರಂ ಸ ಪ್ರಣಮ್ಯಾತ ಯಜ್ಞಾರ್ಥಂ ತಾನ್ ನಿಮಂತ್ರಿತ ಗಚ್ಚನ್ ಗಜ ಅಪಯಂ ದೂತಂ ಅಗ್ರತೋ ಅಯಾಪಯತ್ ನೃಪೇ. ಹಾಗೆ ಆ ವಸುದೇವನಿಗೆ ಕರೆದ, ಯಜ್ಞಕ್ಕೆ ಎಲ್ಲರೂ ಬರಬೇಕು ಅಂತ ಆಮಂತ್ರಣ ಕೊಟ್ಟ. ಹಸ್ತಿನಾವತಿಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಮೊದಲಿಗೆ ಒಬ್ಬ ದೂತನನ್ನು ಕೊಟ್ಟು ಕಳಿಸ್ತಾನೆ. ಧರ್ಮರಾಜನಿಗೆ ಹೇಳು, ನಾ ಎಲ್ಲಾ ಕಡೆ ಹೋಗಿ ಬಂದಾಯ್ತು, ನನಗೆ ಬರ್ತಾ ಇದ್ದೀನಿ ಅಂತ ತಿಳಿಸು. ಸಕೃಷ್ಣ ಸಹ ಸೋದರ್ಯ ಶ್ರುತ್ವಾಸೋ ಪ್ರಾಪ್ತಮರ್ಜುನಂ ಪ್ರೀತೋ ಬಾಷ್ಪಾದಿ ಪೂರ್ಣಾಕ್ಷ ಭ್ರಾತೃಸ್ನೇಹಾದಪಶ್ಯತ್. ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಆಮೇಲೆ ಅವರ ತಂಗಿಯ ಮಕ್ಕಳು ಯಾರಿದ್ರೆ ಎಲ್ಲರೂ ಬಂಧು ಬಾಂಧವರು ಬಂದಿದ್ರು. ಅರ್ಜುನ ಬಂದಿದ್ದಾನೆ ಅಂತ ಬಹಳ ಸಂತೋಷವಾಯಿತು. ಪ್ರೀತೋ ಬಾಷ್ಪಾದಿ ಪೂರ್ಣಾಕ್ಷ, ಆ ಕಣ್ಣು ನೀರು ತುಂಬಿ ಬಂದಿದೆ. ಪ್ರೀತಿಯಿಂದ ಮಾತನಾಡ್ತಾನೆ. ಏನ್ ಕೇಳ್ತಾನೆ? ಇದ್ರ ಮುಂದಿನ ವಿಷಯಗಳು ತುಂಬಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವಿಷಯಗಳು. ವಾಸುದೇವ ನಪಶ್ಯಾಮಿ ದುರ್ಲಕ್ಷಣ ಮತಾರ್ಜುನೆ ಕೇನ ದುರ್ಲಕ್ಷಣೇನಾಯಂ ಬಹು ದುಃಖಿ ಪ್ರವಾಸಗ. ಕೃಷ್ಣ ಈ ಅರ್ಜುನನಲ್ಲಿ ಯಾವ ದುರ್ಲಕ್ಷಣಗಳು ಇಲ್ಲ. ದುರ್ಲಕ್ಷಣಗಳು ಅಂದ್ರೆ ದೇಹದಲ್ಲಿ ಇರುವಂತಹ ದುರ್ಲಕ್ಷಣಗಳು, ಅದ್ಯಾವುದೂ ಇಲ್ಲ. ಹಾಗಿದ್ದಾಗ ಕೇನ ದುರ್ಲಕ್ಷಣೇನಾಯಂ ದುರ್ಲಕ್ಷಣ ಮತಾರ್ಜುನೆ ಯಾವ್ದಿದ್ದಕ್ಕಾಗಿ ಬಹು ದುಃಖಿ ಪ್ರವಾಸಗ, ಯಾವ್ದಿದ್ದಕ್ಕಾಗಿ ಇದು ದುಃಖವಾಗಿದೆ. ಅಷ್ಟು ದೂರ ಎಲ್ಲಾ ಕಡೆ ಹೋಗಿ ಬಂದಲ್ಲ, ಶ್ರಮ ಆಗ್ಬಿಟ್ಟಿದ್ದಾನೆ. ಯಾಕೆ ಶ್ರಮವಾಗಿದೆ? ಇದು ಒಂದು ಸಿದ್ಧಾಂತ ಇದೆ. ಇದು ಹೇಗೆ ಅಂತಂದ್ರೆ, ಮನುಷ್ಯರು ಎಲ್ಲರೂ ಬ್ರಹ್ಮದೇವರನ್ನು ಪ್ರಾರಂಭ ಮಾಡಿಕೊಂಡು ಮನುಷ್ಯ ದೇಹ ಇದೆ, ದೇವರಿಗೂ ಮನುಷ್ಯ ದೇಹ ಇದೆ, ಲಕ್ಷ್ಮೀ ದೇವಿಗೂ ಉಂಟು, ಎಲ್ಲರಿಗೂ ಇದೆ. ನಾವೆಲ್ಲ ಕೇಳ್ತೀವಿ 32 ಲಕ್ಷಣಗಳು ಪರಮಾತ್ಮನಿಗೆ, ಲಕ್ಷ್ಮೀ ದೇವಿಗೆ, ಬ್ರಹ್ಮಾದಿ ದೇವತೆಗಳ 4 ಜನಕ್ಕೆ ಮಾತ್ರ ಇದೆ, ಮುಂದೆಲ್ಲ 32 ಇಲ್ಲ. ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಮುಗೀತು. ಆ ನೆಕ್ಸ್ಟ್ ಬಂದ್ರೆ 28, ಅದ್ರ ಕೆಳಗೆ ಬಂದ್ರೆ 24, ಇನ್ನು ಕೆಳಗೆ ಬಂದ್ರೆ ಇನ್ನು ಕಡಿಮೆ ಆಗ್ತಾ ಬರುತ್ತೆ. ಮನುಷ್ಯರವರೆಗೆ ಗೋವಿಂದ ಅಷ್ಟೇ, 1 2 ಬಂದ್ರೆ ಮುಗಿತಾ. ಅದಕ್ಕೆ ಹಾಗೆ ಹಾಗಿದೆ. ಈಗ ಒಬ್ಬ ವ್ಯಕ್ತಿಗೆ ಶ್ರಮ ಯಾವಾಗ ಆಗತ್ತೆ ಅಂದ್ರೆ, ದೇಹದಲ್ಲಿ ಸರಿಯಾದ ಲಕ್ಷಣ ಇಲ್ಲದೇ ಇದ್ದಾಗ ದುಃಖವಾಗತ್ತೆ, ಅವನು ಪಾಪ ಮಾಡ್ತಾನೆ ಅಂತ.
ಈಗ ನೋಡಿ, ಇದಕ್ಕೂ ಅದಕ್ಕೂ ಲಿಂಕ್ ಇದೆ. 37 ಲಕ್ಷಣ ಇರ್ತಕ್ಕಂತಹ ವಾಯುದೇವರಿಗೆ ದುಃಖ ಇಲ್ಲ, ಬ್ರಹ್ಮದೇವರಿಗೆ ದುಃಖ ಇಲ್ಲ, ಸರಸ್ವತಿ ಭಾರತ ದುಃಖ ಇಲ್ಲ. ನೆಕ್ಸ್ಟ್ ಯಾರು ಬಂದ್ರು? ಗರುಡ ಶೇಷ ರುದ್ರ ಬಂದ್ರು, 22 ಲಕ್ಷಣ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಕಲಿಬಾಧೆ, ಪಾಪ, ದುಃಖ, ಕಷ್ಟ, ಅನಿಷ್ಟ ಎಲ್ಲವೂ ಶುರು ಆಯ್ತು. ಅಂದ್ರೆ ಯಾವಾಗ ದೇಹದ 32 ಲಕ್ಷಣಗಳು ಬಿಟ್ಟು ಕೆಳಗಡೆ ಬಂದ್ರು ಅಲ್ಲಿಂದ ಅನರ್ಥ, ಕಷ್ಟಗಳು, ದುಃಖವಾಗುತ್ತದೆ. ಇದು ಸಿದ್ಧಾಂತ. ಈಗ ಅರ್ಜುನ ಏನಾಗಿದೆ? ಎಲ್ಲ ಕಡೆ ಹೋಗಿ ಬಂದ್ರೆ ಶ್ರಮವಾಗಿದೆ. ಶ್ರಮವಾಗಿದೆ ಅಂತಂದ್ರೆ ಅವನ ಸರಿಯಾದ ಲಕ್ಷಣ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ಧರ್ಮರಾಜ ಕೇಳ್ತಾನೆ, ಕೇನ ದುರ್ಲಕ್ಷಣೇನಾಯಂ ಬಹುದುಃಖಿ ಪ್ರವಾಸಗ. ಯಾವ ದುರ್ಲಕ್ಷಣ ಇದ್ದದಕ್ಕಾಗಿ ಇಷ್ಟೆಲ್ಲ ಪ್ರವಾಸ ಮಾಡಿ ಬಂದದಕ್ಕೆ ಅವನಿಗೆ ದುಃಖವಾಗಿದೆ. ನೋಡ್ರಿ, ಅವ್ರಿಗೆ ಏನು ಲೆಕ್ಕ ಹಾಕ್ತಾರಲ್ಲ, ಧರ್ಮರಾಜ ಸಾಮಾನ್ಯ ವ್ಯಕ್ತಿನ, ದೇವತೆ ಅವನು. ಏನೋ ನೀರು ಕುಡಿದಿಲ್ಲ, ಏಕಾದಶಿ ಮಾಡಿದ್ದ, ದ್ವಾದಶಿ ಮಾಡಿದ್ದ, ಆಮೇಲೆ ಏನಂತಂದ್ರೆ ಅಲ್ಲಿ ಬಹಳ ಏನೋ ತಿಂದಿಲ್ಲ, ಅವೆಲ್ಲ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ. ದೇಹದ ಲಕ್ಷಣ ಸರಿಯಾಗಿದ್ರೆ ನಿಮ್ಗೆ ಶ್ರಮನೇ ಆಗ್ಲಿಲ್ಲ. ನಿಜವಾಗಿಯೂ ಇನ್ನೂ ಏನಂದ್ರೆ, ಪಾಪ ಇದ್ದವ್ರೆ ಶ್ರಮ, ಪಾಪ ಇಲ್ಲ ಅಂದ್ರೆ ಶ್ರಮನೇ ಇಲ್ಲ. ಏನ್ ಕಾರ್ಯ ಮಾಡಿದ್ರು ಶ್ರಮ ಆಗತ್ತೆ ಅಂದ್ರೆ ಪಾಪ ಇದೆ ಅಂತ ಅರ್ಥ. ಏನೇ ಮಾಡ್ರಿ, ಅದಕ್ಕಾಗಿ ವಾಯುದೇವರು ಮಾತ್ರ ಶ್ರಮ ಆಗಂಗಿಲ್ಲ. ಕಣ್ಣು ನೋಡಿದ್ರೆ ಶ್ರಮವಾಗತ್ತೆ, ಕೇಳಿದ್ರೆ ಶ್ರಮವಾಗತ್ತೆ, ಮಾತಾಡಿದ್ರೆ ಶ್ರಮವಾಗತ್ತೆ. ಶ್ವಾಸೋಚ್ಛ್ವಾಸಕ್ಕೆ ಶ್ರಮ ಆಗಂಗಿಲ್ಲ. ಯಾಕೆ? ಶ್ವಾಸೋಚ್ಛ್ವಾಸಕ್ಕೆ ನಿಯಾಮಕರಾದವರು ವಾಯುದೇವರು. ಆ ವಾಯುದೇವರು ಮಾಡುವ, ವಾಯುದೇವರು ಮಾಡಿಸುವ ಕಾರ್ಯಕ್ಕೆ ಶ್ರಮ ಇಲ್ಲ. ಅದಕ್ಕೆ ಶ್ರಮ ಅಂದ್ರೆ ಗೋವಿಂದಟ್ಟೆ ಇರಂಗಿಲ್ಲ. ಹೀಗಾಗಿ ಅದಕ್ಕೆ ಶ್ರಮ ಯಾವತ್ತೂ ಇರಂಗಿಲ್ಲ. ನೀವು ನೋಡ್ರಿ, ಅದಕ್ಕಾಗಿ ಶ್ರಮ ಆಗತ್ತಾ? ಹಂಗೆ. ಹೀಗಾಗಿ ಯಾಕೆ ಆಗೋದಿಲ್ಲ ಅಂದ್ರೆ, ಉಪನಿಷತ್ತು ಹೇಳುತ್ತೆ, ಬೇರೆ ಕಡೆ ಬಂದಿದೆ, ಪಾಪವು ಶ್ರಮ ರೂಪದಿಂದ ಬರುತ್ತದೆ ಅಂತ ಹೇಳ್ತಾರೆ. ನಮಗೆ ಹಾಗೆ ಬರೋದಿಲ್ಲ. ಅಂದ್ಮೇಲೆ ಈಗ ಅರ್ಜುನ ಯಾಕೆ ಶ್ರಮವಾಯಿತು, ಏನ್ ದುರಕ್ಷಣೆ ಅಂತ ಧರ್ಮರಾಜ ಕೇಳಿದೆ. ಮುಂದಿನ ಕತೆ ಬಹಳ ಚೆನ್ನಾಗಿದೆ. ಪೃಷ್ಟಸ್ಥಂ ಕೇಶವಪ್ರಾಹ ಭ್ರಾತಾತೆ ದೀರ್ಘಪಿಂಡಿಕಃ ಏನಾರಂ ದುಃಖ ಬಹುರಃ ಇತ್ಯುಕ್ತ್ವಾ ಪುನರೇವ ಚ ವದಂತಮೇವ ಪಾಂಚಾಲಿ ಕಟಾಕ್ಷೇಣ ನ್ಯವಾರಯತ್. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೌದು, ನಿನ್ನ ತಮ್ಮನಿಗೆ ದೀರ್ಘಪಿಂಡಿಕ, ಪಾರ್ಷ್ಣಿ ಅಂದ್ರೆ ಪಾರ್ಷ್ಣಿ ಪ್ರಪದ ಅಂತ ಕರೀತಾರೆ. ಏನ್ ಹೇಳ್ಬೇಕು ಗೊತ್ತಿಲ್ಲ, ಇಂಗ್ಲಿಷ್ ಹಾಕಿ ನೋಡಿ, ಪಾರ್ಷ್ಣಿ, ಪಾರ್ಷ್ಣಿ ಶಬ್ದ. ದೀರ್ಘಪಿಂಡಿಕ ತೇನಾರಂ ದುಃಖ ಬಹುಲ, ಅದಕ್ಕಾಗಿ ಇವನಿಗೆ ದುಃಖವಾಗ್ತಾ ಇದೆ ಅಂತ ಹೇಳಿದ್ರೆ ಇತ್ಯುಕ್ತ ಇಷ್ಟು ಹೇಳಿದೆ. ಇಷ್ಟು ಹೇಳಿ ಪುನರೇವಚವಾದಂತ ಮತ್ತಿನ್ನೇನೋ ಹೇಳ್ಬೇಕು ಅಂತ ಹೊರಟ. ಇದು ದೀರ್ಘವಾಗಿತ್ತು, ದೀರ್ಘ ಪಿಂಡಿಕ. ಎಷ್ಟಿರ್ಬೇಕು ಅದು ಸರಿಯಾಗಿಲ್ಲ, ಅದು ಸಮಾನವಾಗಿರ್ಬೇಕಂತಿದೆ, ಅದು ಜಾಸ್ತಿ ಇತ್ತು. ಈಗ ಈ ಈ ಈ ಏನ್ ಇದಕ್ಕೆ ಬೆರಳುಗಳಿದೆಯಲ್ಲ, ಇದಕ್ಕೆ ಒಂದು ಲೆಕ್ಕ ಇದೆ, ಹಿಂಗೆ ಇರಬೇಕು. ಒಂದು ಅತಿ ಉದ್ದ, ಒಂದು ಅತಿ ಗಿಡ್ಡ, ಹಿಂಗೆಲ್ಲ ಇರಬಾರ್ದು. ಒಂದೊಂದಕ್ಕೊಂದು ಲಕ್ಷಣ ಇದೆ. ಯಾರ ಕೈ ಬೆರಳುಗಳು ಚಿಕ್ಕದಿರುತ್ತವ್ರು ಕಲಾಕಾರ ಇರ್ತಾರೆ, ಡ್ರಾಯಿಂಗ್ ಚಿತ್ರ ಎಲ್ಲ ಬರೀತಾರಲ್ಲ, ಆರ್ಟ್ ಬರೆಯೋರಿಗೆ ಆ ಸ್ವಲ್ಪ ಇದು ಕಡಿಮೆ ಇರ್ತದೆ, ಹಂಗಿರ್ತದೆ ಅವರು. ಕೆಲವೊಬ್ರು ಒಂದೊಂದು ಲಕ್ಷಣಗಳಿದೆ. ಆ ತರ ದೀರ್ಘಪಿಂಡಿಕ ಆದ್ರಿಂದಾಗಿ ಅವನಿಗೆ ದುಃಖವಾಗ್ತಾ ಇದೆ ಅಂತ ಇನ್ನೂ ಬೇಕಾದ್ರೆ ಹೇಳ್ತಾರೆ ಮುಂದೆ. ಇಷ್ಟು ಹೇಳ್ದ ಮೊದಲಿಗೆ.
ಮತ್ತೆ ಇನ್ನೇನೋ ಹೇಳಿಕ್ ಹೊರಟ ಕೃಷ್ಣ. ಹೇಳಿಕ್ ಹೊರಟ್ರೆ ದ್ರೌಪದಿ ದೇವಿ ಹೇಳ್ತಾಳೆ, ಕಣ್ಮಾಡಿದ್ರು ಬಾಳೆಲ್ಲ ಹೇಳ್ಬೇಡ ಅಂತ. ವದಂತಮೇವ ಪಾಂಚಾಲಿ ಕಟಾಕ್ಷೇಣ್ಯವಾರಯತೆ. ಮಾತಾಡಿಲ್ಲ, ಮಾತಾಡಿದ್ರೆ ಧರ್ಮರಾಜನ ಗೊತ್ತಾಗ್ಬಿಡ್ತದೆ ಇವಳೇ ಹೇಳಿದ್ರು ಅಂತೇಳಿ, ಅವ್ನ್ ಗೊತ್ತಾಗಬಾರ್ದು. ಅದಕ್ಕಾಗಿ ಕಟಾಕ್ಷೇಣ್ಯವಾದ ಕಣ್ಣು ಸನ್ನೆ ಮಾಡಿದ್ರು, ಕೃಷ್ಣ ಸಾಕು ಬಾ ಮಾತಾಡ, ಈಗ ಮುಂದೆಲ್ಲ ಗೊತ್ತಾಗ್ಬಿಡ್ತು, ಹೇಳ್ಬಾರ್ದು ನೀನು ಅಂತ. ಅಲ್ಲ, ಕೃಷ್ಣ ಹೇಳ್ತಾ ಇರುವಾಗ ದ್ರೌಪದಿ ಯಾಕೆ ಬೇಡ ಅಂತಂದ್ರು? ಏನ್ ಕೆಲಸ ಅಲ್ಲಿ? ಅವ ಹೇಳ್ತಿದ್ರು ಕೇಳ್ತಾರೆ ಅಷ್ಟೇ ತಾನಿರ್ತಂದ್ರೆ ಆಗಿಲ್ಲ ನೋಡಿ. ಏನು ವಿಚಿತ್ರವಾಗಿರ್ತಾರೆ. ಸಮಸ್ತ ಲಕ್ಷಣಾಭಿಜ್ಞಾ ಕೃಷ್ಣ ಸತ್ಯ ವೃಕೋದರ, ಕೃಷ್ಣ ಸತ್ಯ ವೃಕೋದರ ಕೃಷ್ಣ ಸಹ ಪಂಚಮೋ ನಾಸ್ತಿ ವಿದ್ಯಾಶುದ್ಧೇಯ ಮಂಜಸ. ಎಲ್ಲಾ ಲಕ್ಷಣ ತಿಳಿದುಕೊಂಡವರು ಜಗತ್ತಿನಲ್ಲಿ 4 ಜನ. ಒಬ್ಬರು ಕೃಷ್ಣ ದೇವರು, ಸತ್ಯಭಾಮ ಲಕ್ಷ್ಮೀದೇವಿ, ವೃಕೋದರ ಭೀಮಸೇನ ದೇವರು ಅರ್ಥಾತ್ ಬ್ರಹ್ಮದೇವರು ಬಂದ್ರು, ಕೃಷ್ಣ ದ್ರೌಪದಿ ಅಂದ್ರೆ ಭಾರತಿ ಸರಸ್ವತಿ. ಇವ್ರನ್ನ ಬಿಟ್ರೆ ಯಾರಿಗೂ ಕೂಡ ಎಲ್ಲಾ ಲಕ್ಷಣಗಳ ಜ್ಞಾನವೂ ಇಲ್ಲ. ಸಮಸ್ತ ಲಕ್ಷಣಾಭಿಜ್ಞಾ ಅವರಷ್ಟೇ. ಪಂಚಮೋನಾಥ್ ವಿದ್ಯಾ ಶುದ್ಧ ಮಂಜಸ. ಆ ಲಕ್ಷಣ ಹೇಳುವ ಶಾಸ್ತ್ರಕ್ಕೆ ಲಕ್ಷಣ ಶಾಸ್ತ್ರ ಅಂತ ಕರೀತಾರೆ. ಅದು ಶುದ್ಧವಾಗಿರ್ತಕ್ಕಂತಹ ಜ್ಞಾನ. ಅದು ಎಲ್ಲರೂ ಹೊಂದ್ಲಿಕ್ಕೆ ಆಗೋದಿಲ್ಲ. ಸರಿ, ಏನೋ ಅರ್ಜುನ ಕೇಳ್ದ, ಇವರು 4 ಹೇಳ್ತಾರೆ, ಮುಗಿದೋಯ್ತಲ್ಲ. ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡು ಅದು ಹೇಳ್ಬೇಡ್ರಿ ಇದು ಹೇಳ್ಬೇಡ್ರಿ ನೀವ್ಯಾಕೆ ಅಂದ್ರು ಅಂದ್ರೆ, ಧರ್ಮರಾಜ ಮಹಾವ್ಯಕ್ತಿ, ಅವನ ಅಷ್ಟು ಸುಲಭ ಇಲ್ಲ ಅವನು. ದ್ರೌಪದಿ ಅಂತಾಳೆ, ಪ್ರಸಂಗಾತ್ ಪ್ರಾಪ್ತ ವಿಚ್ಛೇತ್ತಾಂ ವಿದ್ಯಾಶೀಲೋ ಯುಧಿಷ್ಠಿರ. ಈ ಧರ್ಮರಾಜ ಇದ್ದಾನಲ್ಲ, ಇವನು ವಿದ್ಯಾ ಪಕ್ಷಪಾತಿ. ಅವನು ಎಲ್ಲಾದ್ರೂ ಹೊಸ ವಿಷಯ ಗೊತ್ತಾಗತ್ತೆ ಅಂದ್ರೆ ಕೇಳ್ತಾ ಕೂತ್ಬಿಡ್ತಾನೆ, ಎಲ್ಲ ಮರ್ತು ಬಿಡ್ತಾನ. ಆದ್ರಿಂದ ವಿದ್ಯಾಶೀಲ ಯುಧಿಷ್ಠಿರ, ವಿದ್ಯಾ ಸ್ವಭಾವ ಇರ್ತಕ್ಕಂತಹ ಯುಧಿಷ್ಠಿರ ಪ್ರಸಂಗ ಪ್ರಾಪ್ತು ವಿಚ್ಛೇತ್ತಾಂ. ಏನೋ ಪ್ರಸಂಗ ಮಾತಾಡ್ತಾ ಇದ್ದೀರಲ್ಲ ಈಗ, ಈ ಏನಂತಾರೆ ಅದಕ್ಕೆ, ಲಕ್ಷಣ ಅಂದ್ರೆ ಏನು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ವಿಚಾರ ಮಾಡ್ತಾ ಇದ್ದ. ವಿಚಾರ ಮಾಡುವಾಗ ಅವನ್ ತಪ್ಪು ಕೇಳ್ಬೋದು, ಸರಿ ಒಂದ್ ಹೇಳಿಲ್ಲ ಮತ್ತೇನು ಮತ್ತೇನು ಅಂತ ಕೇಳ್ತಾ ಎಲ್ಲಾ ಲಕ್ಷಣಗಳ ಜ್ಞಾನವನ್ನು ಮಾಡಿಕೊಳ್ಳುವ ಒಂದು ಅವಕಾಶ ಉಂಟು, ಪ್ರಸಂಗ ಉಂಟು. ಮಾಡ್ಕೊಳ್ತಾನೆ ಅಂತ ಏನಿಲ್ಲ, ಕೇಳ್ಬಹುದು, ಕೇಳದೆ ಇರ್ಬೋದು, ಹೇಳದೆ ಇರ್ಬೋದು, ಅದೆಲ್ಲ ಇದೆ. ಆದ್ರೆ ಅವಕಾಶ ಅಂತೂ ಅದಲ್ಲ. ಹೀಗಾಗಿ ದ್ರೌಪದಿ ದೇವಿ ಹೇಳ್ತಾಳೆ, ನೀನೇನು ಹೇಳಿಕ್ ಹೋಗಬೇಡ. ಇತಿ ಲೋಭಾತ್ತು ಪಾಂಚಾಲಿ ವಾಸುದೇವನ್ ನ್ಯವಾರಯತ. ಇದೇ ಲೋಭದಿಂದ ಪಾಂಚಾಲಿ, ಅವಳು ದ್ರೌಪದಿ ದೇವಿ ಪರಮಾತ್ಮ ಹೇಳ್ತಾಳೆ, ಕೃಷ್ಣ ಸಾಕಪ್ಪ, ಬಹಳ ಮಾತಾಡಬೇಡ. ಈ ಧರ್ಮರಾಜ ಇದ್ದಾನಲ್ಲ, ಬಹಳ ಸೂಕ್ಷ್ಮ ಇದ್ದಾನೆ. ನೀ ಯಾರು ಒಂದ್ ಹೇಳಿದ್ರೆ 10 ಪ್ರಶ್ನೆ ಕೇಳ್ತಾನೆ. ನೀ ಇಲ್ಲ ಅಂತ ಹೇಳಿ ಬರಂಗಿಲ್ಲ, ಎಲ್ಲ ಉಪದೇಶ ಮಾಡ್ಬೇಕಾಗ್ತದೆ, ಅದು ಬೇಡ ಅಂತ ಹೇಳಿ. ನೋಡಿ, ದ್ರೌಪದಿ ಹೇಳಿದ್ರೆ ಕೃಷ್ಣ ಪರಮಾತ್ಮ ಮಾಡಿಸ್ಬಿಟ್ಟ. ತದ್ ಗೌರವಾತ್ ವಾಸುದೇವೋ ನೋತ್ತರಂ ಪ್ರತ್ಯಭಾಷತ. ದ್ರೌಪದಿಯ ಮಾತಿನ ಮೇಲೆ ಗೌರವದಿಂದ ಕೃಷ್ಣ ಪರಮಾತ್ಮ ಧರ್ಮರಾಜದ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ. ಸ್ವಲ್ಪ ಹೇಳಿದ, ಒಂದ್ ಮಾತು ಹೇಳಿದ, ಮುಂದೆ ನಿಲ್ಲಿಸ್ಬಿಟ್ಟ, ಬೇರೆ ಮಾತು ಶುರು ಮಾಡ್ಬಿಟ್ಟ. ಅದೇ ಧರ್ಮರಾಜ ಮತ್ ಮೊನ್ನೆ ಏನಾಯ್ತು ಎಲ್ಲ ತಗೊಂಡ್ ಹಿಂಗೆ ಆಗ್ಬಿಟ್ಟ, ಮಾತೋಗ್ಬಿಟ್ಟ. ಯಜ್ಞಕ್ಕೆ ಬೇಕಾದ ಸಾಮಾನೆಲ್ಲ ಎಲ್ಲ ಬಂತೋ ಇಲ್ಲ ನೋಡು, ಆಮೇಲೆ ಈ ವಜ್ರ ಮುತ್ತು ರತ್ನ ತಗೊಂಡ್ ಬಂದಿದ್ದಾರೆ, ಸರಿಯಾಗಿ ಇಟ್ಟು ಅಂತ ಹೇಳ್ದ. ಸರಿ ಅಂತ ಅನ್ಬಿಟ್ಟು ಹೀಗೆ ಕೃಷ್ಣ ವಿಸ್ಮಾರಯಾಮಾಸ್ತಂ ಪಬ್ರುವಾಣ ಕಥಾಂತರಂ. ಬೇರೆ ಮಾತನ್ನ ಆಡುತ್ತಾ ಈ ವಿಷಯವನ್ನ ಮರೆಸಿಬಿಟ್ಟ. ಹೀಗೆಲ್ಲ ಆಗತ್ತೆ. ನಾವು ಒಳ್ಳೆ ಮಾತುಗಳನ್ನು ಕೇಳ್ತಾ ಇರ್ತೀವಿ, ಯಾರೋ ಏನೋ ಮಾತಾಡ್ಬಿಟ್ರೆ ಗೋಂದೆ ಆಗ್ಬಿಡ್ತದೆ, ಮರ್ತೇ ಹೋಗ್ಬಿಡ್ತದೆ. ಪುಣ್ಯ ಇದ್ರೆ ಮಾತ್ರ ಒಳ್ಳೆ ಮಾತು ಬಹಳಷ್ಟು ಕೇಳಲಿಕ್ಕಾಗತ್ತೆ, ಇಲ್ಲೇ 2ನೇ ಸೆಕೆಂಡಿಗೆ ಹೋಗ್ಬಿಡ್ತದೆ.
ಗುರುಗಳ ಹತ್ರ ಕೂಡ್ತೀವಿ, ನಾವು ಒಳ್ಳೆ ಮಾತು ಮಾಡಂಗಿಲ್ಲ. ಇಡೀ ಜಗತ್ತಿಂದೆಲ್ಲ ಕ್ರಿಕೆಟ್ ಮೊನ್ನೆ ಅದೇನಾಯ್ತು ಇದೇನಾಯ್ತು ಬಾಂಬ್ ಹಾಕಿನ ಅದು ಮಾಡಿನ ಅಂತ ಕೇಳ್ಬಿಟ್ಟು ಒಂದ್ ತಾಸು ಮಾತಾಡಿ ಬಂದ್ಬಿಡು. ಗುರುಗಳ ಹತ್ರ ಹೋದಾಗ, ಜ್ಞಾನಿಗಳ ಹತ್ರ ಹೋದಾಗ ಅವರಲ್ಲಿರ್ತಕ್ಕಂತಹ ತತ್ವಜ್ಞಾನವನ್ನ ಪಡೀಲಿಕ್ಕೆ ಬೇಕಾದ ಒಂದು ಅವಕಾಶ ಸಿಕ್ಕಾಗ ಅದನ್ನ ಪಡಿಬೇಕ. ಅವ್ರು ನೋಡ್ತಾರೆ, ಒಂದ್ 5 ನಿಮಿಷ ಒಳ್ಳೆ ಮಾತನ್ನ ಹೇಳ್ತಾರೆ, ಇವನ್ ಏನ್ ಈ ಕಡೆಗೆ ಒಳ್ಳಿಲ್ಲ ಅಂದ್ರೆ ಸರಿ ಆಯ್ತು, ಅದೇ ಬೇಕಾಗಿರುತ್ತೆ, ಅದೇ ಮಾತಾಡಿಸಿ ಕೊಟ್ಟು ಬಿಡ್ತಾರೆ. ಅವ್ರಿಗೆ ಅದು ಬೇಕಾಗೋದಿಲ್ಲ, ಆದ್ರೆ ಎದುರಿಗಿರೋ ವ್ಯಕ್ತಿ ಏನ್ ಮಾಡ್ಬೇಕಿಲ್ಲ, ಅದಕ್ಕಾಗಿ ಹಾಗೆ ಮಾಡ್ಬಿಡ್ತಾರೆ. ಅದನ್ನ ಎಚ್ಚರ ಇರ್ಬೇಕಿದೆಲ್ಲ. ಹಾಗಾದ್ರೆ ಇದರ ಒಂದು ದ್ವಾರಕಾಂದ ಬಂದ್ಬಿಟ್ಟ ಅದೇ ಪ್ರತಿಜ್ಞಾ ಅವ್ರು ಕೂಡ ಯುದ್ಧ ಅಂತ ಆರಂಭಿಸಿ ಅದ್ ಮಾಡ್ದಂಗ ಕೃಷ್ಣನ ಜೊತೆ ಸೇರಿ ಹಸ್ತಿನಾಪುರಿಗೆ ಬಂದ್ಮೇಲೆ ಈ ಇದೆಲ್ಲ ಮಾತಾಡ್ತಾರೆ. ಹಾಗೆ ಹೇಳ್ತಾರೆ ಬಂದ್ಬಿಟ್ಟ. ಅದೇ ಅದಕ್ಕೆ ಮಲ್ಲಿ ಹೇಳಿ ಕಳ್ಸಿದಾರ, ಒಬ್ಬ ಹೇಳಿ ಕಳ್ಸಿದ, ಆಮೇಲೆ ಇವನು ಬಂದ. ಆ ಬರ್ತಾ ಇರುವಾಗ ಬಹಳ ಶ್ರಮ ಕಾಣಿಸ್ತು. ಅರ್ಜುನ ಒಳಗೆ ಸೂಸ್ತಾ ಹಿಂಗ್ ಬರ್ತಾ ಇದ್ದ. ಅದ ಕೃಷ್ಣ ಕೇಳ್ದ, ಏನಾತ್ಪ ಅರ್ಜುನ ಹೀಗಾಗಿದೆ ಅಲ್ಲ ಅಂತ ಕೇಳ್ದ. ಯುಧಿಷ್ಠಿರನೇ ಕೇಳ್ದ, ಕೃಷ್ಣನೇ ಕೇಳ್ದ, ಕೃಷ್ಣನೇ ಕೇಳ್ದ. ಕೇಳ್ತಾ ಇರುವಾಗ ದ್ರೌಪದಿ ದೇವಿ ಸ್ವಲ್ಪ ಕಣ್ಣು ಮಾಡಿ, ನಿನ್ ಸಾಕು, ಬಹಳ ಹೇಳಬೇಡ, ಸಾಕು ಅಂತ. ಸರಿ ಅಷ್ಟು ಹೇಳಿದ್ರು. ಹಾಗಾದ್ರೆ ಶ್ರೀಮದಾಚಾರ್ಯ ಗೊತ್ತದನ ಇಲ್ಲೋ? ಹಾ, ನೀವು ವೈದ್ಯರು ಅಂತಿಲ್ಲ, ನನ್ಗೆ ಗೊತ್ತದ ಅಂತಾರೆ. ಅವ್ರು ಹೇಳ್ತಾರೆ, ಉದರಸ್ಯ ಕಿಂಚಿದಾಧಿಕ್ಯಂ ವೃಷಣಾಧಿಕ್ಯಮೇವ ಚ ಸೌವ್ಯಾವಸ್ಥಾಧಿಕ್ಯಂ ದುರ್ಲಕ್ಷಣಮತಾರ್ಜನೆ ನೈವೋಕ್ತಂ ವಾಸುದೇವೇನ ದೃಶ್ಯಮಾನೋಪಿ ಸ್ಫುಟಂ ಜ್ಞಾನಾನಂದ ಹ್ರಾಸಕರಾಹ ಏತೇ ದೋಷಾಃ ಸನಾತನಾಃ. ಅವ್ರು ಹೇಳ್ತಾರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವಯಂ ಉದರಸ್ಥ ಕಿಂಚಿದಾಕ್ಯಂ, ಹೊಟ್ಟೆ ಸ್ವಲ್ಪ ದೊಡ್ಡದಾಗಿತ್ತಂತೆ, ಅಂದ್ರೆ ಹೆಂಗಿರ್ಬೇಕು ಹಂಗಿದ್ದಿಲ್ಲ. ವೃಷಣಾಧಿಕ್ಯಮೇವ ಚ, ವೃಷಣ ಅದು ಹೆಚ್ಚಾಗಿತ್ತು. ಸವ್ಯಬಾಹುಸ್ತಥಾಧಿಕ್ಯಂ, ಅಂದ್ರೆ ಎಡಗೈ ಅದು ಉದ್ದ ಆಗಿತ್ತು. ಈಗ ಬಲಗೈ ಎಡಗೈ ಸರಿಯಾಗಿಟ್ರೆ ಎಡಗೈ ಹೆಚ್ಚಿತ್ತು, ಬಲಗೈ ಕಡಿಮೆ ಇತ್ತು. ಆತರ ಯಾರು ನೋಡ್ಲಿಕ್ಕೆ ಹೋಗ್ತಾರೆ, ಗೊತ್ತಾಗಿಲ್ಲ ಅಷ್ಟು. ಅದು ಲಕ್ಷಣಗಳನ್ನು ಹೇಳುವ ಹೇಳ್ತಾರೆ. ತಥಾಧಿಕ್ಯಂ, ಇದು ಅರ್ಜುನಲ್ಲಿರ್ತಕ್ಕಂತಹ ದುರ್ಲಕ್ಷಣಗಳು. ನೈವೋಕ್ತಂ ವಾಸುದೇವೇನ, ನಿಮ್ಮದಾಚಾರ ಅಂತ ನನಗೆ ಗೊತ್ತು, ನಾನು ಹಿಂಸೇನ್ ದೇವರು, ನಾನೇ ವಾಯುದೇವರು, ನಮಗ್ ಗೊತ್ತು. ಆದ್ರೆ ಕೃಷ್ಣ ಪರಮಾತ್ಮ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹೇಳಿದ್ರೆ ಧರ್ಮರಾಜ ಮತ್ತೆ ಹೆಚ್ಚಿಗೆ ಕೇಳ್ತಿದ್ದ, ಇಡೀ ಶಾಸ್ತ್ರವನ್ನೇ ಉಪದೇಶ ಮಾಡ್ಬೇಕಾಗಿತ್ತು. ಆ ಒಂದು ಪ್ರಸಂಗ ಈಗ ಇದ್ದಿದ್ದಿಲ್ಲ. ಅದಕ್ಕಾಗಿ ದ್ರೌಪದಿ ದೇವಿ ಬೇಡ ಅಂತ ಹೇಳಿದ್ರು, ಕೃಷ್ಣ ಪರಮಾತ್ಮ ಹೇಳಲಿಲ್ಲ. ನಯೋಕ್ತಂ ವಾಸ್ತೇವಿ. ಹೌದು, ಪೂರ್ಣವಾದ ಜ್ಞಾನ ಇದೆ, ಎಲ್ಲರಿಗೆಲ್ಲಾ ಜ್ಞಾನವೂ ಇರುತ್ತೆ. ಅಂದ್ರೆ 32 ಲಕ್ಷಣ ಅಂತ ಹಿಂಗ್ ಸಾಮಾನ್ಯ ಜ್ಞಾನ ಇರುತ್ತೆ ಹೊರತಾಗಿ, ಶ್ರೀಮದಾಚಾರ್ಯ ಹೇಳ್ತಾರೆ 32 ಲಕ್ಷಣ ಏನು ಅಂತ ಹೇಳಿದ್ದಾರೆ. ಎದುರಿಗೆ ಗೊತ್ತಾಗಂಗ ಅದು ಗೊತ್ತಾಗ. ಹಾಗೆ ಅಷ್ಟು ಬಿಟ್ಟು ಇನ್ನೂ ಏನೇನೋ ಲಕ್ಷಣ ಇರ್ತದೆ. ಇವಾಗ ಪ್ಲಸ್ ಮೈನಸ್ ಅಂತ ಹೇಳ್ತೀವಿ ನಾವು, ಪ್ಲಸ್ ಮೈನಸ್ ಅಂತ ಹೇಳ್ತೀವಿ. ಈಗ 96 ಅಂಗುಲ ಎತ್ತರ ಇರಬೇಕು ಅಂತ ಹೇಳ್ತಾರೆ. ಏನ್ 96 ಅಂಗುಲ ಎತ್ತರ ಇರಬೇಕು ನಮ್ಗೆ ಅರ್ಥ ಆಗಂಗಿಲ್ಲ. ಏನ್ ಇರಬಾರದು ಗೊತ್ತಾಗಲ್ಲ. ಲಕ್ಷಣಶಾಸ್ತ್ರ ಎಷ್ಟು ದೊಡ್ಡದಿದೆ ಅಂದ್ರೆ, ಈ ಕೈ ಹಿಂಗ್ ಇದ್ರೆ ಒಂದ್ ತ್ರಾಸು, ಈ 5ರೊಳಗೆ ಒಂದಿಷ್ಟು ಇದ್ದಿರಬೇಕು, ಇಷ್ಟು ಇದ್ರೆ ಕಡಿಮೆ ಇದ್ರೆ ಒಂದೊಂದಕ್ಕೊಂದೊಂದು ಒಳ್ಳೇದು ಕೆಟ್ಟದ್ದು ಪ್ಲಸ್ ಮೈನಸ್ ಎಲ್ಲ ಇದೆ. ಹೇಳೋದು ಕೇವಲ 32 ಲಕ್ಷಣ ಅಂತ ಹೇಳ್ತಾ ಇಲ್ಲ. ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಹಂಗಲ್ಲ, 32 ಲಕ್ಷಣ ಶ್ರೀಮದಾಚಾರ್ಯ ಹೇಳ್ಬಿಟ್ಟಿದಾರ. ಅಷ್ಟು ಮಾತ್ರ ಅಲ್ಲ, ಒಟ್ಟಾರೆ ಯಾವ್ಯಾವ ಜೀವರಾಶಿಗಳು, ಯಾವ್ಯಾವ ವ್ಯಕ್ತಿಗಳು, ಯಾರ್ಯಾರ ಏನು ಲಕ್ಷಣಗಳಿದೆ, ಯಾವ್ಯಾವ ದುರ್ಲಕ್ಷಣಗಳಿದೆ ಎಲ್ಲ ಕೇಳ್ಬಿಡ್ತಾನೆ ನೀವು ಧರ್ಮರಾಜ. ಅದು ಸುಮ್ಮನೆ ಇಲ್ಲ ಅವನು. ಆ ಜ್ಞಾನ ಎಲ್ಲರಿಗೂ ಇಲ್ಲ, ಹಾಗೆ ಹೇಳ್ತಾರೆ. ಈ ಉದಾಹರಣೆ ರುದ್ರದೇವರಿಗೆ, ಇಂದ್ರನಿಗೆ, ಚಂದ್ರನಿಗೆ, ಕುಬೇರನಿಗೆ, ಇನ್ನ ಇತರ ದೇವತೆಗಳಿಗೆ ಅಥವಾ ಋಷಿಗಳಿಗೆ, ಮುನಿಗಳಿಗೆ, ಎಷ್ಟು ಜೀವರಾಶಿಗಳಿದ್ದಾರೆ. ಆ ಎಲ್ಲಾ ಜೀವರಾಶಿ ಇರ್ತಕ್ಕಂತ ಲಕ್ಷಣಗಳ ಜ್ಞಾನ, ಲಕ್ಷಣ ಮತ್ತು ಅಲಕ್ಷಣ ಇವುಗಳ ಜ್ಞಾನ
ದೇವರಿಗೆ ಈ 4 ಜನರಿಗೆಲ್ಲ ಇದೆ, ಉಳಿದವರಿಗಿಲ್ಲ. ಅದನ್ನ ಇವನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಅದಕ್ಕಾಗಿ ಹೇಳಿ ಅಷ್ಟು. ಅದಕ್ಕೆ ಹೇಳ್ತಾರೆ, ಅವ್ಯಬಾಹುಸ್ತಥಾ ನಿತ್ಯಂ ದುರ್ಲಕ್ಷಣ ಮತ ಅರ್ಜುನೇ ನೈವೋಕ್ತಂ ವಾಸುದೇವೇನ. ವಾಸುದೇವ ಕೃಷ್ಣ ಪರಮಾತ್ಮ ಹೇಳಲಿಲ್ಲ. ದೃಶ್ಯಮಾನಮಪಿ ಸ್ಫುಟಂ. ಭೀಮಸೇನರು ಅಂತಾರೆ, ಶ್ರೀನಿವಾಸ ಗೊತ್ತಾಗ್ತಿತ್ತು, ಉಳಿದವ್ರು ಗೊತ್ತಾಗಿಲ್ಲ. ಹೇಗ್ ಗೊತ್ತಾಗುತ್ತೆ? ಈಗ ನಮ್ಮಲ್ಲಿ ಹೇಳ್ತಿರ್ತಾರೆ, ರತ್ನದ ಡೈಮಂಡ್ ಇದೆ ಅಲ್ಲ, ಅದು ಒಳ್ಳೇದು ಕೆಟ್ಟದ್ದು ಅಂತ ಯಾರಿಗೆ ಗೊತ್ತಾಗತ್ತೆ? ಆ ರತ್ನಗಾರನೇನೆ ಗೊತ್ತಾಗೋದು. ನಾವು ನೋಡ್ತೇವೆ ಚೆನ್ನಾಗಿದೆ ಅಂತ, ಇನ್ನೊಬ್ಬ ಅವ್ನು ಚೆನ್ನಾಗಿದೆ ಅಂತ ಹೇಳಿದ, ಅದ್ರ ಬೆಲೆ ಯಾರು ಕಟ್ಟಬೇಕು? ಅವರೇ ಕಟ್ಟಬೇಕು. ಆ ತರ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದ್ದಾರೆ, ಶ್ರೀನಿವಾಚಾರ್ಯ ಇದೇ 2ನೇ ಮೊದಲಿಗೆ ಹೇಳ್ಯಾರ, ನೋಡ್ಲಿಕ್ಕೆ ಚೆನ್ನಾಗಿದ್ದ ತಕ್ಷಣ ಅವ್ರೇನೋ ಭಾರಿ ಲಕ್ಷಣವಂತರು ಅಂತ ತಿಳ್ಕೊಬೇಡ್ರಿ. ದೇಹದ ಲಕ್ಷಣ ಬೇರೆ, ನೋಡ್ಲಿಕ್ಕೆ ಚೆನ್ನಾಗಿರೋದು ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಬಹಳ ವ್ಯತ್ಯಾಸ ಇದೆ. ಲಕ್ಷಣಗಳು ದೇಹಕ್ಕೆ ಸಂಬಂಧಪಟ್ಟದ್ದು, ಅದಕ್ಕೊಂದು ನಿಯಮ ಇದೆ, ಆ ನಿಯಮದ ಪ್ರಕಾರ ಅವ್ರು ಇರ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಯಾಕೆ ಈ ತರಹದ ಅಲಕ್ಷಣಗಳಿದೆ? ಇದರಿಂದ ಏನ್ ಅನರ್ಥವಾಗತ್ತೆ? ಜ್ಞಾನಾನಂದ ರಾಸಕರ ಏತೇ ದೋಷ ಸನಾತನ. ದೊಡ್ಡ ಸಿದ್ಧಾಂತ ಇದೆ. ಏನು ಅಂತಂದ್ರೆ, ಜೀವನ ಸ್ವರೂಪದಲ್ಲಿ ಜ್ಞಾನ ಇದೆ, ಆನಂದ ಇದೆ. ಸ್ವರೂಪಭೂತವಾದ ಆನಂದ ಮೋಕ್ಷದಲ್ಲಿ ಆಗತ್ತೆ, ಅದು ಕಡಿಮೆ ಆಗ್ತದೆ. ಜ್ಞಾನ ಆನಂದ ರಾಸಕರ ಕಡಿಮೆ ಆಗಿದ್ರೆ ಪೂರ್ಣವಾದ ಆನಂದದ ಅನುಭವ ಬರೋದಿಲ್ಲ, ಕಡಿಮೆ ಆಗತ್ತೆ. ಇದು ರುದ್ರದೇವರು ಹೇಳ್ಕೊಂಡು ಪ್ರಾರಂಭ. ಈ ಕೇಳೋ ಪ್ರಶ್ನೆಗೆ ಅದಕ್ಕೆ ಹೇಳ್ಬೇಕು. ಸಮಸ್ತ ಜೀವರಾಶವದು ಮುಂದಿನ ವಾಕ್ಯ. ಎಲ್ಲ ಜೀವರಾಶಿಗಳಲ್ಲಿ ದುಷ್ಟ ಲಕ್ಷಣ ವರ್ಜಿತವು ಅಥವಾ ದುರ್ಲಕ್ಷಣ ವಿವರ್ಜಿತವು. ಇವಾಗ 2 ಇದೆ, ಎಲ್ಲಾ ಲಕ್ಷಣ ಇರೋದು ಒಂದು, ದುರ್ಲಕ್ಷಣ ಇಲ್ಲದೆ ಇರೋದು ಒಂದು, ಪ್ಲಸ್ ಮೈನಸ್ ಅಂತ ಇದೆ. 32 ಲಕ್ಷಣ ಇವರಿಗಿದೆ, ದುರ್ಲಕ್ಷಣಗಳು ಇಲ್ಲ. ಇವರಿಗೆ 20 ಕಡಿಮೆ ಲಕ್ಷಣ ಇದೆ, ದುರ್ಲಕ್ಷಣವೂ ಇದೆ. ರುದ್ರ ದೇವತೆಗಳಲ್ಲಿ 28 ಲಕ್ಷಣ ಇರೋ ಜೊತೆಗೆ ದುರ್ಲಕ್ಷಣಗಳು ಇದೆ. ಸ್ವರೂಪದಲ್ಲೇ ಹೌದು, ಸ್ವರೂಪದಲ್ಲೇ ಇದೆ. ನೀವು ಕೇಳ್ಬೋದು, ಹಾಗೆ ಅರ್ಜುನ ಮನುಷ್ಯನಾಗಿ ಬಂದಾನಲ್ಲ, ಅದೇ ಸ್ವರೂಪ ದೇಹ ಅಲ್ಲ, ಅಲ್ಲಿ ಯಾಕೆ ಹೇಳ್ಬೇಕು ಅಂತ ಕೇಳ್ತೀಯಾ? ದೇವತೆಗಳಿಗೆ ಸಾಮಾನ್ಯವಾಗಿ ಸ್ವರೂಪದಲ್ಲಿ ದೇಹ ಇರುತ್ತೋ ಅಂತಹ ದೇಹವೇ ಬರ್ತದೆ. ಉದಾಹರಣೆಗೆ ಭೀಮಸೇನ ದೇವರು ಹುಟ್ಟಿ ಬಂದಾರ, ಅವ್ರಿಗೆ 32 ಲಕ್ಷಣಗಳಿದೆ, ಹುಟ್ಟಿದಾಗಲೂ 32 ಲಕ್ಷಣ. ಅವ್ರು ಭೀಮಸೇನ ದೇವರಾದಾಗಲೂ 32 ಲಕ್ಷಣ ಇದೆ, ಮಧ್ವಾಚಾರ್ಯರಾದಾಗ 32 ಲಕ್ಷಣ. ಅದು ಸಾಮಾನ್ಯವಾದ ಒಂದು ನಿಯಮ. ಆದ್ರಿಂದ ಅರ್ಜುನನಿಗೆ ಇಂದ್ರನಿಗೆ ತಕ್ಕಂತ ಅವನ ಲಕ್ಷಣಗಳು ಇರ್ತದೆ. ದೇಹದ ಲಕ್ಷಣ ಇರೋದು ಒಂದು ಕಡೆಗೆ, ದುರ್ಲಕ್ಷಣಗಳು ಇಲ್ಲದೆ ಇರೋದು ಇನ್ನೊಂದು ಕಡೆಗೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ನೋಡ್ರಿ, ಬಹಳ ಸೂಕ್ಷ್ಮ ಇದು. ಸಮಸ್ತ ಜೀವರಾಶವುದು ದುರ್ಲಕ್ಷಣ ವಿವರ್ಜಿತವು ಪೂರ್ಣಚಿತ್ ಸುಖ ಶಕ್ತ್ಯಾದೇಹೇ ಯೋಗ್ಯವು ಕೃಷ್ಣಾಚ ಮಾರುತಿ. ಇಡೀ ಜೀವರಾಶಿಗಳಲ್ಲಿ ದುರ್ಲಕ್ಷಣ ಇಲ್ಲದೆ ಇದ್ದವರು ಹಾಗೂ ಪೂರ್ಣವಾದ ಜ್ಞಾನ, ಪೂರ್ಣವಾದ ಸುಖ, ಪೂರ್ಣವಾದ ಶಕ್ತಿ ಮೊದಲಾದ ಗುಣಗಳಿಗೆ ಯೋಗ್ಯರಾದವರು ಜಗತ್ತಿನಲ್ಲಿ ಇಬ್ಬರೇ. ಒಬ್ಬರು ಬ್ರಹ್ಮ ಸರಸ್ವತಿ, ವಾಯು ಭಾರತಿ. ಅಂದ್ರೆ ಇಲ್ಲಿ ಹೇಳೋದು ಕೃಷ್ಣ ಮಾರುತಿ, ದ್ರೌಪದಿ ಹಾಗೂ ಭೀಮಸೇನ ದೇವರು. ಅಂದ್ರೆ ಭಾರತಿ ವಾಯು, ಅವರೇ ಮುಂದೆ ಸರಸ್ವತಿ ಬ್ರಹ್ಮದೇವರಾಗ್ತಾರೆ. ಆದ್ರಿಂದ ಇವರಿಬ್ಬರಲ್ಲಿ ಮಾತ್ರ ಪೂರ್ಣವಾದ ಜ್ಞಾನ, ಪೂರ್ಣವಾದ ಸುಖ, ಪೂರ್ಣವಾದ ಆನಂದ ಇದೆ. ಹಾಗೂ ಒಂದು ದುಷ್ಟವಾದ ಲಕ್ಷಣವೂ ಇಲ್ಲ. ಎರಡೂ ಇದ್ದಾರೆ. ಗುಣ ಲಕ್ಷಣಗಳು ಪೂರ್ಣವಾಗಿದೆ, 32 ಲಕ್ಷಣ ಪೂರ್ಣವಾಗಿದೆ, ದುರ್ಲಕ್ಷಣಗಳು ಇಲ್ಲ. ಎರಡು ಪಾಯಿಂಟ್ ಇದೆ, ಎರಡು ವಿಷಯ ಮಹತ್ವದ್ದು. ಇದು ಪೂರ್ಣವಾಗಿದ್ದದ್ದು ಯಾರಲ್ಲಿ ಅಂದ್ರೆ ವಾಯು, ಬ್ರಹ್ಮ, ಸರಸ್ವತಿ, ಭಾರತೀಯರಿಗೆ ಮಾತ್ರ
ಇದು ಸರಿಯಾಗಿದ್ದದ್ದು. ಈ ಲಕ್ಷಣಕ್ಕೆ ಅಷ್ಟ್ಯಾಕೆ ಮಹತ್ವ ಕೊಡ್ತೀರಿ ನೀವು ಅಂತ ನಾವು ಅಲ್ವಾ? ದೇಹ ಲಕ್ಷಣ ಏನೋ ಇರುತ್ತೆ, ಹೋಗತ್ತೆ, ಬಿಟ್ಕೊಂಡು ಹೋಗಲಿ ಅಂತಂದ್ರೆ ಹಂಗಲ್ಲ. ಕಾರಣ ಹೇಳ್ತಾರೆ, ಅನಾದಿ ದುಃಖಹೀನತ್ವೇ ಸುಖಾಧಿಕ್ಯೇಚ ಲಕ್ಷಣಂ. ಈಗ ಲಕ್ಷ್ಮೀ ದೇವಿ ಇದ್ದಾಳೆ. ಲಕ್ಷ್ಮೀ ದೇವಿಗೆ ಅನಾದಿ ಕಾಲದಿಂದ ದುಃಖ ಇಲ್ಲ, ಅನಾದಿ ಕಾಲದಿಂದ ಪೂರ್ಣವಾದ ಸುಖ ಇದೆ. ಯಾರಿಗೆ? ರುಕ್ಮಿಣಿ ಸತ್ಯಭಾಮಾದಿ ರೂಪಾಯ ಶ್ರಿಯ ಏವತು. ಲಕ್ಷ್ಮೀ ದೇವಿಗೆ ಮಾತ್ರ ಅನಾದಿ ಕಾಲದಿಂದಲೂ ಕೂಡ ದುಃಖ ಇಲ್ಲ, ಸುಖ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ, ಎಲ್ಲ ಜೀವರಾಶಿಗಳಲ್ಲಿ ಏನು 32 ಲಕ್ಷಣಗಳಿದೆಯೋ ಅದಕ್ಕಿಂತಲೂ ವಿಶೇಷವಾದ ಲಕ್ಷಣ ಇಲ್ಲಿದೆ. ಯಾವ ದೋಷಗಳಂತ ಅನಾದಿ ಕಾಲದಿಂದ ಸರ್ವಥಾ ಇಲ್ಲ, ನಿರ್ದೋಷಗಳು. ಆ ವಿಶೇಷವಾದ ಲಕ್ಷಣ ಇದ್ದದ್ದಕ್ಕಾಗಿಯೇನೆ ಪೂರ್ಣವಾದ ಸುಖ ಹಾಗೂ ದುಃಖ ಇಲ್ಲ. ಯಾರಿಗೆ? ಲಕ್ಷ್ಮೀ ದೇವಿಗೆ ಮುಖ್ಯ. ದೇವರಿಗೂ ಇದೇ ಕಾರಣ ಅಂತ ಹೇಳ್ತಾರೆ. ವಿಚಿತ್ರ ನೋಡ್ರಿ, ಶ್ರೀಮದಾಚಾರ್ಯರು ಯುಕ್ತಿಯನ್ನು ಸಮರ್ಥನೆ ಮಾಡ್ತಾರೆ. ದೇವರು ಅನಾದಿ ಕಾಲದಿಂದ ಗುಣಪರಿಪೂರ್ಣ, ಅನಾದಿ ಕಾಲದ ದೋಷ ದೂರ. ಯಾಕೆ ಅಂತ ಅದಕ್ಕೂ ಕಾರಣ ಹೇಳ್ತಾರೆ, 32 ಲಕ್ಷಣಗಳಿದೆ. ಇದೇ ಕಾರಣವನ್ನೇ ಅಲ್ಲಿ ಹೇಳ್ತಾರೆ. ಮುಖ್ಯಂ ತಥೋಪಿ ಮುಖ್ಯಂತು ಅಂದ್ರೆ, ಇವಾಗ ಏನ್ ಮಾಡ್ತಾರೆ ಶ್ರೀಮದಾಚಾರ್ಯರು, 32 ಲಕ್ಷಣ ಅತಿ 4 ಜನರಲ್ಲಿದೆ. ಫಸ್ಟ್ ಇವರು ವಾಯು ಭಾರತಿ ಲಕ್ಷ್ಮಿ, ಅವ್ರದೊಂದು ಗುಂಪು. ಅದಾದ್ಮೇಲೆ ಲಕ್ಷ್ಮಿ, ಆಮೇಲೆ ಪರಮಾತ್ಮ. ಹೌದಾ? ಈ 3 ಜನರಲ್ಲಿಯೂ ಕೂಡ ಈ 30 ಲಕ್ಷಣ ಇದ್ದಾಗ ಸಮಾನವೇನು ಅಂದಕ್ಕೆ ಸಮಾನವಲ್ಲ. ಅದಕ್ಕೆ ಹೇಳ್ತಾರೆ ಮುಖ್ಯಂ ಅಂತಂದ್ರೆ, ಬ್ರಹ್ಮದೇವರಲ್ಲಿ ಅಂದ್ರೆ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಏನು 30 ಲಕ್ಷಣ ಇದೆಯೋ ಅದಕ್ಕಿಂತಲೂ ಮುಖ್ಯವಾಗಿದ್ದದ್ದು ಲಕ್ಷ್ಮೀ ದೇವಿಯಲ್ಲಿ. ತಥೋಪಿ ಮುಖ್ಯಂ, ಆ ಲಕ್ಷ್ಮೀ ದೇವಿಯಲ್ಲಿ ಇರತಕ್ಕಂತಹ 32 ಲಕ್ಷಣಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದ್ದದ್ದು ಪರಮಾತ್ಮ. ಯಾಕೆ ಅಂದ್ರೆ, ಸ್ವಾತಂತ್ರ್ಯಾದೇಹೇ ಅಶೇಷತಃ ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿ ರೂಪಿಣ. ನಾನು ಅನೇಕ ಬಾರಿ ಮಾತಾಡ್ತೀನಿ, ಶ್ರೀಮದಾಚಾರ್ಯರ ಸಿದ್ಧಾಂತ ಅರ್ಥ ಆಗೋದು ಅಷ್ಟು ಸುಲಭ ಇಲ್ಲ. ನೋಡ್ಲಿಕ್ಕೆ ಕಥೆ ಅಂತ ಅನ್ತಾರೆ, ಯುಕ್ತಿಯನ್ನು ಸಮರ್ಥನೆ ಮಾಡ್ತಾರೆ. ಯಾಕೆ ದೇವರಿಗೆ ದುಃಖ ಇಲ್ಲ, ಯಾಕೆ ದೇವರ ಸುಖವೇ ಇದೆ? ಸ್ವಾತಂತ್ರ್ಯನಾಗಿದ್ದೆ ಅದರಲ್ಲಿ ಲಕ್ಷಣಗಳನ್ನು ಹೇಳ್ತಾರೆ. ಈ ಒಂದು ಪ್ರಿನ್ಸಿಪಲ್ ಏನು, ಈ ಲಕ್ಷಣ ಯಾರಲ್ಲಿ ಇದೆಯೋ, ದುರ್ಲಕ್ಷಣ ಯಾರಲ್ಲಿ ಇಲ್ಲವೋ ಅವರಿಗೆ ಸುಖ ಇರುತ್ತೆ, ದುಃಖ ಇರಂಗಿಲ್ಲ. ಇದು ಪ್ರಿನ್ಸಿಪಲ್. ಯಾರ ಹತ್ರ ಇದೆ? ದೇವರ ಹತ್ರ ಇದೆ. ಆದ್ರೂ ದೇವರು ಗುಣಪೂರ್ಣ, ದೋಷ ದೂರ ಅಂದ್ರೆ ಇದೇನಿದೆ ಯುಕ್ತಿ ಹೇಳೋದು. ಸುಮ್ನೆ ದೇವರು ಗುಣಪೂರ್ಣ ದೋಷ ದೂರ ಅಂತ ಹೇಳ್ತಾ ಇದೆ. ಇದು ಯಾಕೆ ಬಂತು ಅಂದ್ರೆ ಸ್ವತಂತ್ರನಾಗಿದ್ದಾನೆ, ಅದು ಬೇರೆ ಇದೆ. ದೇವರು ಸ್ವತಂತ್ರ, ಸರ್ವಶಕ್ತ, ಆದ್ದರಿಂದಾಗಿ ಗುಣರಾಶೇ ಪರಂ ಲಿಂಗಂ ಅದನ್ನೇ ಹೇಳ್ತಾರೆ. ಪರಮಾತ್ಮನಲ್ಲಿ ಎಲ್ಲ ಜೀವರಾಶಿ ಹೆಚ್ಚಿರತಕ್ಕಂತಹ ಗುಣಗಳಿದೆ, ಜ್ಞಾನ ಇದೆ, ಆನಂದ ಇದೆ. ಇದಕ್ಕೆ ಪರಮಲಿಂಗಂ ಅಂದ್ರೆ ಶ್ರೇಷ್ಠವಾದ ಕಾರಣ, ನಿಮಿತ್ತ. ಏನು ಅಂತ ಕೇಳಿದ್ರೆ ಈ 32 ಲಕ್ಷಣಗಳು. ಈ 32 ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿದೆ. ಇಲ್ಲಿ ಬಂತು, ಇದು ಹಿಂದೆ ಬಂತ.
ಈ ಇದನ್ನ ನಂಗೆ ನೆನಪಿಲ್ಲ, ಇಷ್ಟೇ ಆಗಿತ್ತ ಪಾಠ, ಮುಂದೆ ಆಗಿಲ್ಲ. ಆರಂಭಿಸಿದ್ದೆ ಕರೆಕ್ಟ್ ಅದ. ನಾನ್ ನೋಡ್ಕೊಂಡಿನಿ ಕಾಣಿಸ್ತ, ನನ್ ನೆನಪದ. ಏನ್ ಮಾಡ್ತೀನಿ, ಪಾಠಗಳ ಮುಂಚೆ ಅದೆಲ್ಲ ನೋಡ್ಕೊಂಡಿದೀನಿ ಒಂದ್ಸಲ. ಇಲ್ಲ ಮತ್ತ ಅಷ್ಟೇ ನಮ್ಮ ಗುರುಗಳು ಹೇಳೋರು ಎಷ್ಟೇ ಗೊತ್ತಿದ್ರು ನಾಳೆಗೆ ಪಾಠ ಅಂದ್ರೆ ಇನ್ನೊಂದ್ಸಲ ಪೂರ್ಣ ಓದ್ಬೇಕು. ಅದೇ ನಿಜವಾಗಿ ಪಾಠ ಹೇಳೋರ ಒಂದು ಕ್ರಮ, ಶಿಸ್ತು. ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಇರಂಗಿಲ್ಲ, ಆದ್ರೆ ಅಧ್ಯಯನ ಮಾಡಿ ಹೇಳ್ಬೇಕು. ಹೀಗಾಗಿ ನೋಡಿರ್ತೀವಿ, ಆದ್ರೂ ಮತ್ತಿರೋದು ನೋಡ್ಬೇಕು. ಇವತ್ತಿಗೂ ನಮ್ಮ ಸ್ವಾಮಿಗಳು ಕೂಡ ಅಷ್ಟೇ, ನಾಳೆ ಇದು ಪಾಠದ ಅಂತಂದ್ರೆ ಅದು ನಿಲ್ಲಿಸ್ಬೋದು, ಏನೊಂದು ಪೋರ್ಷನ್ 2 ಪೇಜ್ 4 ಪೇಜ್ ಇರ್ತದೆ, ಮತ್ತಿನೊಂದ್ಸರಿ ಎಲ್ಲ ಚಿತ್ರ ನೋಡ್ಕೊಂಡು ಮತ್ತಿನೊಂದ್ಸರಿ ಜ್ಞಾಪಕ ಅದು ಹೇಳಿದೆ, ಅದು ಅದು ಗಟ್ಟಿ ಆಗ್ತದೆ. ಎಷ್ಟು ಸಾಲ ಮಾಡ್ತೀವಿ ಅದು ಗಟ್ಟಿ ಆಗ್ತದೆ. ಇಲ್ಲಿ ಒಂಥರ ಅದ್ಭುತ ವಿಚಾರಗಳು ಬರುತ್ತೆ. ಭಾಗವತನೇ ಆಗ್ಲಿ, ಮಹಾಭಾರತನೇ ಆಗ್ಲಿ, ರಾಮಾಯಣ ಏನೇ ನೋಡ್ರಿ, ಸಾವಕಾಶ ಒಂದು ಸೂಕ್ಷ್ಮ ವಿಚಾರ ಮಾಡಿದ್ರು ಹೊಸ ವಿಷಯಗಳು ಬರುತ್ತೆ. ನಾನು ಇವತ್ತು ಸ್ವಲ್ಪ ಬಹಳ ವೇಗದಿಂದ ಹೇಳ್ತಾ ಇದ್ದೆ, ನಾನು ನಿಜವಾಗಿ ಕೇಳಿದ್ರೆ ಭಾಗ ಅಂತ ಹೇಳಿ ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಲಘು ತಾತ್ಪರ್ಯ ಅಂತ ಅನ್ನೋದು ದೊಡ್ಡ ಶಾಸ್ತ್ರ. ಶ್ರೀಮದಾಚಾರ್ಯ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯ. ಶ್ರೀಮದಾಚಾರ್ಯ ಸ್ವಯಂ ಹೇಳ್ತಾರೆ ಕೊನೆಗೆ, ಎಲ್ಲ ಶಾಸ್ತ್ರಗಳ ನಿರ್ಣಯ ಅಂದ್ರೆ ಮಹಾಭಾರತ ತಾತ್ಪರ್ಯ ಅಂತ ಹೇಳ್ತಾರೆ. ವಿಶೇಷತೋ ಭಾರತ ವರ್ತುಚಾರಿ, ಸ್ಪೆಷಲ್ ಆಗಿ ಮಹಾಭಾರತ ಅನುಸರಣೆ ಮಾಡಿದ್ದೇವೆ, ಆದ್ರೆ ಕೇವಲ ಮಹಾಭಾರತ ಅಂತ ತಿಳ್ಕೊಬೇಡ್ರಿ, ಎಲ್ಲ ಶಾಸ್ತ್ರಾರ್ಥ ನಿರ್ಣಯ ಮಾಡಿ ನಾವು ಕೊಟ್ಟಿದ್ದೇವೆ. ಆದ್ರಿಂದ ಯಾಕೆ ಹೇಳಕ್ ಬಂದಿ ಅಂತಂದ್ರೆ, ಮುಖ್ಯಂ ತಥೋನ್ಮುಖ್ಯಂ ಸ್ವಾತಂತ್ರ್ಯಾದೇ ರಶೇಷತಃ ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿ ರೂಪಿಣಃ ವಿಷ್ಣೋರೇವ. ಇಷ್ಟೊಳಗು ಮತ್ತ ಶ್ರೀಮದಾಚಾರ್ಯ ಬಹಳ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಏನ್ ತೋರಿಸ್ಕೊಡ್ತಾರೆ, ವ್ಯಾಸ ಇದು ಪರಮಾತ್ಮನ ರೂಪ, ಕೃಷ್ಣ ಪರಮಾತ್ಮನ ರೂಪ, ಅವನಿಗೆ 32 ಲಕ್ಷಣಗಳಿದೆ, ಅವನು ಗುಣಪರಿಪೂರ್ಣನಾಗಿದ್ದಾನೆ, ಅವನಿಗೆ ಯಾವ ದೋಷಗಳು ಇಲ್ಲ, ನಿರ್ದೋಷ, ಅನಾದಿಕಂದಿದ್ದಾನೆ, ಲಕ್ಷ್ಮೀ ದೇವಿಗಿಂತಲೂ ಹೆಚ್ಚಿದೆ, ಇದೆಲ್ಲವೂ ಇದ್ರಲ್ಲಿ ತೋರಿಸ್ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಆ 32 ಲಕ್ಷಗಳು ಸ್ಪೆಷಲ್ ಆಗಿ ಇಲ್ಲಿ ಇದ್ದದ್ದು, ಅದಕ್ಕಾಗಿ ಇವನು ಸರ್ವೋತ್ತಮ. ಆದ್ದರಿಂದ ಈ 32 ಲಕ್ಷಣಗಳು ಅಂತ ಅನ್ನೋದು ಬಹಳ ಮಹತ್ವದ್ದು. ಈ ಹಿಂದೆ ಒಂದ್ ಕಡೆ ಬಂದೆ ಅಂದ್ರೆ ಸ್ಪಷ್ಟ ಅತಿ ಸ್ಪಷ್ಟ ಅಂತ ಹೇಳ್ತಾರೆ. ಇವರು 32 ಲಕ್ಷಣ, ಇವರು 32 ಲಕ್ಷಣ, ಇವರು 32 ಲಕ್ಷಣ ಅಂತಂದ್ರೆ ಬ್ರಹ್ಮ ದೇವರಲ್ಲಿ ಎಷ್ಟು ಸ್ಪಷ್ಟವಿದೆಯೋ ಅದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ಲಕ್ಷ್ಮೀ ದೇವಿಯಲ್ಲಿದೆ. ಲಕ್ಷ್ಮೀ ದೇವಿಯಲ್ಲಿ ಎಷ್ಟು ಸ್ಪಷ್ಟವಾಗಿದೆಯೋ ಅದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ಪರಮಾತ್ಮನಲ್ಲಿದೆ. ಆದ್ರಿಂದ ಅವರಲ್ಲಿ ವ್ಯತ್ಯಾಸ ಬರುತ್ತೆ. ಅಂದ್ರೆ ಪರಮಾತ್ಮನಿಗೆ ಆಗತಕ್ಕಂತಹ ಜ್ಞಾನ, ಸುಖ ಅಥವಾ ಶಕ್ತಿ ಏನಿದೆಯೋ ಅದಕ್ಕಿಂತಲೂ ಕಡಿಮೆ ಲಕ್ಷ್ಮೀ ದೇವಿ, ಅದಕ್ಕಿಂತಲೂ ಕಡಿಮೆ ಬ್ರಹ್ಮದೇವರಿಗೆ ಅಂತ ಹೇಳ್ತೀವಿ. ಸಾಶ್ವೇ ಅರ್ಜುನೇ ಯಜ್ಞವಾಟಂ ಪ್ರವಿಷ್ಟೇ ಅಸ್ಯ ಸಹೋದರಾಃ ಪೂಜಿತಾಃ ಪೂಜಯಾಮಾಸು ಮುದಿತಾಃ ಸಹ ಕೇಶವಾಃ. ನೋಡ್ರಿ, ಇಷ್ಟೆಲ್ಲ ಅರ್ಜುನ ಕಂಡ, ಅದಕ್ಕಾಗಿ ಈ ಪ್ರಶ್ನೆ ಬಂತು. ಶ್ರೀಮದಾಚಾರ್ಯ ಇಷ್ಟ ನಿರ್ಣಯ ಹೇಳಿದ್ರು ಮಧ್ಯದೊಳಗೆ, ತಾತ್ಪರ್ಯ ಅದಕ್ಕೆ ನಿರ್ಣಯ ತಾತ್ಪರ್ಯ ಅಂದ್ರೆ ಮಧ್ಯದೊಳಗೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳಿದ್ರು. ಅಲ್ಲಿ ನಡೆದ ಘಟನೆ ಅಂತ ಅಲ್ಲ, ಅಲ್ಲಿ ಅಷ್ಟೇ ಮುಗಿತ. ಆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಿದ, ಮುಂದ ಅವಳು ಹೇಳಿದಕ್ಕೆ ಬೇಡ ಅಂದ್ರೆ ಅರ್ಜುನ ಮುಗಿಸಿಬಿಟ್ಟು ಬೇರೆ ಏನೋ ಮಾತಾಡ್ತಾ ಇದ್ದ. ಅರ್ಜುನ ಯಾವಾಗ ಕುದುರೆ ತೆಗೆದುಕೊಂಡು ಯಜ್ಞವಾಟಂ ಪ್ರವಿಷ್ಟೆ, ಆ ಯಜ್ಞದ ಮಂಟಪದಲ್ಲಿ ಪ್ರವೇಶ ಮಾಡಿದಾಗ ಆ ಸಹೋದರಾಃ ಅಸ್ಯ ಪ್ರಪೂಜಿತಾಃ ಪೂಜೆಯಾಮ ಸ್ಮೃತಾಃ ಸಹ ಕೇಶವಾಃ. ಕೃಷ್ಣನಿಗೂ ಮರ್ಯಾದೆಯನ್ನು ಮಾಡ್ತಾರೆ, ಹಾಗೂ ಅರ್ಜುನನಿಗೂ ಮರ್ಯಾದೆಯನ್ನು ಮಾಡ್ತಾರೆ. ಅಂದ್ರೆ ಅವರ ತಮ್ಮಂದ್ರೆಲ್ಲ ಇದ್ರಲ್ಲ, ಅವರೆಲ್ಲ ಬಂದು ಪೂಜಿತಾಃ ಪೂಜೆಯಾಮಾಸು ಮುಹಿತಾಃ ಸಹ ಕೇಶವಃ.
ಆಗ ಕೃಷ್ಣ ಪರಮಾತ್ಮ ತಾನು ಮನೆ ಯಜ್ಞವನ್ನು ಮಾಡಿಸಿದ ವೇದವ್ಯಾಸರಿಂದ ಹೇಳ್ತಾರೆ. ತತಸ್ಸ ಯಜ್ಞೋ ಯದುವೀರ ರಕ್ಷಿತ ವ್ಯಾಸೋಪದಿಷ್ಟ ಮುನಿವಿ ಪ್ರವರ್ತಿತ ಅಶೋಭತಾರಂ ಸಕಲೇ ನೃಪೈಶ್ಚ ಸಮಾಗತೈ ವಿಪ್ರವರಿಷ್ಠ ದುಷ್ಟ. ಏನು ಯಜ್ಞ ಅದು ಹೇಳಿಕೆ ಸಾಧ್ಯ ಇಲ್ಲ. ಅಂದ್ರೆ ಕೃಷ್ಣ ಪರಮಾತ್ಮ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ನಾನು ಮಾಡಿಸ್ತೀನಿ, ಯಾರು ಬರ್ತಾರೆ ನೋಡ್ರಿ, ಏನು ತೊಂದರೆ ಆಗೋದಿಲ್ಲ ಅಂತ. ವೇದವ್ಯಾಸ ದೇವರು ಪುರೋಹಿತರಾಗಿ ಆಚಾರ್ಯರಾಗಿದ್ದು ಮಾಡಿಸ್ತಾ ಇದ್ದಾರೆ. ಯಾರು ಬರ್ಬೇಕಲ್ಲಿ? ಯಾವ ದೇವರಿಗಾಗಿ ಯಜ್ಞ ಮಾಡಬೇಕು ಸ್ವಯಂ ದೇವರೇ ಅಲ್ಲಿದ್ದಾನೆ. ಯದುವೀರ ರಕ್ಷಿತ ವ್ಯಾಸ ಉಪದಿಷ್ಟ. ಪರಮಾತ್ಮ ಕೂತು ಹೇಳ್ತಾನೆ, ನೋಡು ಅದು ತಗೊಂಡ್ ಬಾ, ಇದು ತಗೊಂಡ್ ಬಾ, ಇಲ್ಲೆಲ್ಲ ಯಜ್ಞ ಇಡು, ಅದಿಡು, ಇದು ಮಾಡು ಅಂತ ಹೇಳ್ತಾ ಇದ್ದಾನೆ. ಋಷಿಗಳೆಲ್ಲ ಸೇರಿದ್ದಾರೆ. ಮುನಿಭಿ ಪ್ರವರ್ತಿತ, ಋಷಿಗಳೆಲ್ಲ ಬಂದು ಜೊತೆಗಿದ್ದು ಮಾಡಿಸ್ತಾ ಇದ್ದಾರೆ. ಅಶೋಭದ ಸಕಲೇಂದ್ರ ಪೈಶ್ಚ ಸಮಾಗತೈ. ಇವನು ಹೋದಾಗೆಲ್ಲ ಯಜ್ಞ ಕರ್ಕೊಂಡು ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದ. ಎಲ್ಲ ಆ ರಾಜರು, ಬ್ರಾಹ್ಮಣ ಶ್ರೇಷ್ಠರು, ಋಷಿಗಳು, ಮುನಿಗಳು ಎಲ್ಲರೂ ಬಂದಿದ್ದಾರೆ. ಸಕೃಷ್ಣ ಯುಗ್ಮೇನ ಚ ಭಾರ್ಗವೇಣ ತ್ರಿಧಾ ವಿಭಕ್ತೇನ ಪರೇಣ ಪುಂಸ ಅಧಿಷ್ಠತೋ ಶೋಭತ ವಿಶ್ವಮೇತತ ವಿಶ್ವಾದಿರೂಪೇಣ ಯಥೈವತೇನ. ಆಗ ಶ್ರೀಮದ್ ಆಚಾರ್ಯನನ್ನು ಮಾತಾಡ್ತಾರೆ. ಕೃಷ್ಣ ಯುಗ್ಮೇನ, ಇಬ್ರು ಕೃಷ್ಣರಿದ್ರು ಅಂತ. ಯಾರಿಬ್ರು ಕೃಷ್ಣ? ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಅಂದ್ರೆ ಯದೋರ್ಸೇರಿ ಬಂದಿರತಕ್ಕಂತಹ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ವೇದವ್ಯಾಸ ದೇವರು, ಜೊತೆಗೆ ಭಾರ್ಗವೇಣ, ನಾನು ಅದೇ ಪರಶುರಾಮ ದೇವರು ಇದ್ರು ಅಂತ. 3 ರೂಪಗಳಿಂದ ಪರಮಾತ್ಮ ಇದ್ದಾನೆ. ತ್ರಿಧಾ ವಿಭಕ್ತೇನ ಪರೇಣ ಪುಂಸ, ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನಿಗಾಗಿ ನಾವೆಲ್ಲ ಯಜ್ಞ ಮಾಡ್ತೇವೆ. ಆದ್ರೆ ಅಲ್ಲಿ ಸ್ವಯಂ ನಾರಾಯಣನೇ ಇದ್ದಾನೆ. ಅಧಿಷ್ಠತ ಅಶೋಭತ ವಿಶ್ವಮೇತತ ವಿಶ್ವಾದಿರೂಪೇಣ ದೇವತೆಯ. ಅಲ್ಲಿರ್ತಕ್ಕಂತಹ ಎಲ್ಲ ಸಜ್ಜನರ ಸಮೂಹಕ್ಕೆ ಎಷ್ಟು ಆಶ್ಚರ್ಯ, ಎಷ್ಟು ಇದು ಸಂತೋಷ ಅಲ್ಲಿ ಹಿಂದೆ ಬಂತು ಅಂತ ಅನ್ಸುತ್ತೆ. ಯಾರೇ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ವೇದವ್ಯಾಸ ದೇವರಿದ್ದಾರೆ, ಪರಶುರಾಮ ದೇವರಿದ್ದಾರೆ, ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಅಂತಹ ಒಂದು ಪ್ರಶ್ನೋತ್ತರ, ಯಜ್ಞ, ಯಾಗ, ಊಟ ದಿನಕ್ಕೆ ಲಕ್ಷ ಲಕ್ಷ ಜನರಿಗೆ ಆಗ್ತಾ ಇದೆ. ಹಾಗೆ ಮಾಡಿದ್ದಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಇಡೀ ಜಗತ್ತಿನ ಯಾವ ರೀತಿಯಾಗಿ ವಿಶ್ವ ತೈಲತ ಪ್ರಾಜ್ಞ ಎಲ್ಲ ಜೀವರಾಶಿಗಳಿದ್ದಾರೆ. ವಿಶ್ವ ತೈಲತ ಪ್ರಾಜ್ಞ ಎಂಬಂತಹ ಭಗವಂತನ 3 ರೂಪಗಳು ಯಾವ ರೀತಿ ಯಥೈವ ವಿಶ್ವಾದಿ ರೂಪೇಣ, ವಿಶ್ವ ತೈಲತ ಪ್ರಾಜ್ಞ ಎಂಬಂತಹ ಭಗವಂತನ 3 ರೂಪಗಳು ಯಾವ ರೀತಿಯಾಗಿ ನಮ್ಮೊಳಗೆ ಇದ್ದು ವಿಶ್ವನಾಮಕ ಪರಮಾತ್ಮ ಎಚ್ಚರವನ್ನು, ತೈಜಸ್ನಾಮಕ ಪರಮಾತ್ಮ ಸ್ವಪ್ನವನ್ನು, ಹಾಗೂ ಪ್ರಾಜ್ಞನಾಮಕನಾಗಿರ್ತಕ್ಕಂತಹ ಪರಮಾತ್ಮ ನಿದ್ರೆಯನ್ನು ತಂದು ಕೊಡ್ತಾನೋ, ಜಗತ್ತಿನ ನಾನಾ ವಿಧವಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ಮಾಡಿಸ್ತಾನೋ, ಹಾಗೆ ಆ 3 ರೂಪಗಳು ಹೇಗೋ ಅದೇ ರೀತಿಯಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ, ವೇದವ್ಯಾಸ ದೇವರು, ಪರಶುರಾಮ ದೇವರು 3 ರೂಪಗಳಿಂದ ಪರಮಾತ್ಮ ಇದ್ದು ತಾನು ಅಲ್ಲಿ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ಇಲ್ಲಿ ಈ ಪುಸ್ತಕದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ನನ್ನಲ್ಲಿ, ನಿಮ್ಮೊಳಗಲ್ಲ. ಇದಾದ ತಕ್ಷಣ ಒಮ್ಮೆ 147ನೇ ಶ್ಲೋಕ ಬಂತು, ಅದಕ್ಕೆ ನೋಡ್ತೀನಿ. ಯಥಾ ವಿರಿಂಚಸ್ಯ ಪುರಾಸ ಯಜ್ಞ, ಮುಂದಿನ ಶ್ಲೋಕ ಇದೆ ತಾನೆ. ಯಥಾ ವಿರಿಂಚಸ್ಯ ಪುರಾಸ ಯಜ್ಞ ಯಥೈವ ಶಕ್ರಸ್ಯ ಶತಕ್ರತುತ್ವೇ ತಥೈವ ಸೋಭೂತ್ ವಿಧಿ ಸರ್ವ ಶಕ್ರ ಪೂರ್ವೈಃ ಸುರೈಃ ಆವಿರಲಂಕೃತಃ ಅಧಿಕಂ. ಹಿಂದೆ ಬ್ರಹ್ಮದೇವರು ಅಶ್ವಮೇಧ ಯಾಗ ಮಾಡಿದಾಗ ಹೇಗೆ ಯಜ್ಞ ಇತ್ತು, ಯಥೈವ ಶಕ್ರಸ್ಯ ಶತಕ್ರತುತ್ವ, ಇಂದ್ರ ಶತಕ್ರತು 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಮಾಡುವಾಗ ಹೇಗೆ
ಸಭಾ ಮಂಟಪ ಇತ್ತು, ಎಲ್ಲಿ ಸಾಕ್ಷಾತ್ ಪರಮಾತ್ಮ ಇದ್ದಾನೆ, ಬ್ರಹ್ಮದೇವತರು ಬಂದಲ್ಲಿ ಮುಂದೆ ಹೇಳ್ತಾರೆ. ತಥೈವ ಸೋಹು, ಹಾಗೆ ಪಾಂಡವರು ಮಾಡುವಾಗ ಯಜ್ಞ ಇತ್ತು. ಹೇಗಿತ್ತು? ವಿಧಿ ಶರವ ಶಕ್ರ ಪೂರ್ವೈಹಿ ಸುರೈಹಿ ಆವಿಹಿ ಅಲಂಕೃತ ಅಧಿಕಂ. ಬ್ರಹ್ಮ ರುದ್ರ ಇಂದ್ರ ಮೊದಲಾಗಿರ್ತಕ್ಕಂತಹ ದೇವತೆಗಳು, ದೇವತಾ ಸ್ತ್ರೀಯರು ಪ್ರತ್ಯಕ್ಷವಾಗಿ ಬಂದು ಕೂತಿದ್ರು. ನಾವು ಅಡಿಕೆಯಲ್ಲಿ ಬ್ರಹ್ಮಣೇ ಸ್ವಾಹ ಇಂದ್ರಾಯ ಸ್ವಾಹ ಅಂತೇಳಿ ಆವತ್ತು ಕೊಟ್ಟು ಕರೆದು ಕೂಡ್ಸೋದಲ್ಲ. ಎಲ್ಲ ದೇವತೆಗಳಿಗೆ ಆಸನ ಇದೆ ಪ್ರತ್ಯಕ್ಷವಾಗಿ. ಎಲ್ಲ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಕೂತಿದ್ದಾರೆ. ಆವಿಹಿ ಅಧಿಕಮಲಂಕೃತ. ನ ದೇವ ಗಂಧರ್ವ ಮನಿ ಸ್ವಧರ್ಮ ಮರ್ತ್ಯಾದಿಕೇಶ್ವಾಸಯೋತ್ರನಾಸ ಸ್ವಲಂಕತೈಃ ನಾಕಿಜನೈಃ ಸಕಾಂತೈಃ ಅರೋರುಚತ್ ನಾಕವದಯೇತದ್ ಓಕಃ. ಓಕಃ ಅಂದ್ರೆ ಈ ಸಭಾ ಮಂಟಪ, ಈ ಮನೆ, ಆ ಯಜ್ಞ ಸ್ಥಳ. ಅದು ಹೇಗಿತ್ತು ಅಂತಂದ್ರೆ, ಈಗ ದೇವತೆಗಳು, ಗಂಧರ್ವರು, ಮುನಿಗಳು ಸ್ವಧರ್ಮ ಮರ್ತ್ಯಾದಿಕೇಶು, ಅದಕ್ಕೆ ಹೇಳ್ತಾರೆ ಸ್ವಧರ್ಮ ಮರ್ತ್ಯ ಅಂತಂದ್ರೆ ಅವರವರ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಧರ್ಮಗಳನ್ನು ಮಾಡೋ ಮನುಷ್ಯರು. ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಥವಾ ಬ್ರಹ್ಮಚಾರಿಗಳು, ಗೃಹಸ್ಥರು, ಸನ್ಯಾಸಿ, ಹೀಗೆ ಎಲ್ಲರೂ ಬಂದಿದ್ರು ಅಂತ. ಎಲ್ಲರೂ ಸೇರಿದ್ರಲ್ಲಿ. ಎಲ್ಲರೂ ಬಂದಿದ್ರು. ಇವರಲ್ಲಿ ಯಾರು ಬಂದಿಲ್ಲ ಅಂತಿಲ್ಲ, ಹಾಗೆ ಹೇಳ್ತಾರೆ. ದೇವತೆಗಳು, ಗಂಧರ್ವ, ಮುನಿಗಳು, ಮನುಷ್ಯರು ಇವರಲ್ಲಿ ಹತ್ರ ನ ಆಸ ಇದಿನ ಇಲ್ಲ ಅಂತಿಲ್ಲ, ಅಂದ್ರೆ ಎಲ್ಲರೂ ಬಂದಿದ್ರು. ಅವ್ರು ಹೇಗೆ ಬಂದಿದ್ದಾರೆ ಅಂದ್ರೆ ದೇವತೆಗಳೆಲ್ಲ ಬಂದಿದ್ದಾರೆ, ಭಾರಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಸ್ವಲಂಕತೈಹಿ ನಾಕಿ ಜನೈಹಿ ಸಕಾಂತೈಹಿ, ಅವ್ರ ಹೆಂಡನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಪಾಂಡವರು ಯಜ್ಞ ಮಾಡ್ತಾ ಇದ್ದಾರೆ, ಪರಮಾತ್ಮ ಇದ್ದಾನೆ, ಕೃಷ್ಣ ಇದ್ದಾನೆ. ನೋಡಿ, ಇಂಥ ಸಾಕ್ಷಾತ್ ದೇವತೆಗಳಿಗೆ ಇನ್ನೇನ್ ಹೇಳ್ಬೇಕ್ರಿ. ಸ್ವಯಂ ಪರಮಾತ್ಮ 3 ರೂಪಗಳಿಂದ ಇದ್ದು ಯಜ್ಞ ಮಾಡಿಸ್ಬೇಕೇನು ಸುಮ್ಮನೆ ಆಗ. ಅದಕ್ಕೆ ಹೇಳ್ತಾರೆ ಅರುರುಚತ್ ನಾಗವದೇವದೆ, ಸ್ವರ್ಗ ಇನ್ನೂ ಕಡಿಮೆ ಆಗಿರ್ಬೇಕು, ಆದ್ರೆ ಇವರು ಯಜ್ಞ ಮಾಡತಕ್ಕಂತಹ ಸ್ಥಳ ಅಷ್ಟು ಪವಿತ್ರವಾಗಿತ್ತು. ಎಲ್ಲ ಜನರಲ್ಲಿ ಸೇರಿಕೊಂಡಿದ್ದಾರೆ. ಎಷ್ಟು ಅದ್ಭುತ! ಯಜ್ಞ ಮಾಡೋ ದೊಡ್ಡದಲ್ಲ, ಯಜ್ಞ ಮಾಡುವಾಗ ಹೇಗೆ ಮಾಡ್ತೀವಿ ಅಂತ ನಾವು ತುಂಬಾ ಬಹಳ ಮಾತು. ಯಾವುದೇ ಸತ್ಕರ್ಮವನ್ನು ಮಾಡುವಾಗ ಶ್ರದ್ಧೆ ಬಹಳ ಮಹತ್ವ. ನಾವೆಲ್ಲ ಮೂಲವನ್ನು ಬಿಟ್ಟು ಮೇಲಿನ ಮಾತ್ರ ನೋಡ್ತೀವಿ. ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸುತ್ತೆ, ಕೆಳಗಿಂದ ಯಾವ್ದೋ ಕಾಣಿಸಂಗೆ. ಗಿಡ ಕಾಣಿಸುತ್ತೆ, ಕೆಳಗಿನ ಬಳ್ಳಿ ಕಾಣಿಸುತ್ತೆ. ಅದ್ ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಚೆನ್ನಾಗಿ ಗಿಡ ಇರ್ತದೆ, ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿ ಬಿಲ್ಡಿಂಗ್ ಇರ್ತದೆ. ಹಾಗಾಗಿ ಯಜ್ಞನೋ ಯಾಗನೋ ಯಾವುದೇ ಸತ್ಕರ್ಮ ಮಾಡುವಾಗ ಶ್ರದ್ಧೆ, ನಿಷ್ಠೆ, ರಾಗದ್ವೇಷಗಳು ಇರಬಾರದು, ಅಹಂಕಾರ ಇರಬಾರದು, ಗುರುಭಕ್ತಿ ಇರಬೇಕು, ದೈವಭಕ್ತಿ ಇರಬೇಕು, ನಮ್ಮ ಉದ್ದೇಶ ಚೆನ್ನಾಗಿರ್ಬೇಕು. ಎಷ್ಟೋ ಇದೆ. ಮಾತೆತ್ತಿದ್ರೆ ಸುಮ್ನೆ ಅವನಿಗೆ ಮರ್ಯಾದೆ ಮಾಡೋಣ, ಸುಮ್ನೆ ಹಾಗೆ ಮಾಡೋಣ, ಏನೇನೋ ಇರ್ತದೆ. ಅದಕ್ಕಾಗಿ ನಾವ್ಯಾಕೆ ಮಾಡ್ಬೇಕು, ಇಷ್ಟು ಕಷ್ಟಪಡ್ಬೇಕು? ಆದ್ರಿಂದ ಸತ್ಕರ್ಮವನ್ನು ಮಾಡುವಾಗ, ಯಜ್ಞಾಕ್ರಮವನ್ನು ಮಾಡುವಾಗ ಭಗವಂತನ ಪ್ರೀತಿ, ಗುರುಗಳ ಅನುಗ್ರಹ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಆ ಕೆಲಸವನ್ನು ಮಾಡಿದಾಗ ಇಷ್ಟು ಚೆನ್ನಾಗಿ ಹಾಗೆ ನಮಗೆ ಜನ್ಮಕ್ಕೂ ಆಗಿದೆ, ಯಾವ್ದು ಅವ್ರಿಗೆ ಗೊತ್ತಾಗ್ತದೆ. ನಮಗೆ ಎಷ್ಟು ಯೋಗ್ಯ ಅಷ್ಟಾಗ್ತದೆ. ನಮಗೆ ಅಭಿಪ್ರಾಯ ಗೊತ್ತಾಯ್ತು, ಸುಮ್ಮನೆ ಹೇಳಿದೆ.
ಅಂತ ಹೇಳಿ ಅದು ಶ್ರೀಮದಾಚಾರ್ಯಕ್ಕೆ ನಿರ್ಣಯ ಕೊಡ್ತಾರೆ. ಅದಕ್ಕೆ ಹೇಳ್ತೀನಿ ನಾನು, ಪಾಂಡವರಂತೆ ಜಗತ್ತಿನಲ್ಲಿ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವರು ಮಾಡುವ ಯಜ್ಞ ಸ್ಥಳ ಇದೆ, ಮಣ್ಣಿದೆಲ್ಲ, ಭೂಮಿ ಬಂಗಾರದ್ದಿತ್ತು, ಮಂಟಪ ಎಲ್ಲ ಬಂಗಾರದ್ದಿತ್ತು. ಅವ್ರು ದಾನ ಕೊಟ್ಟಿದ್ದು ಒಂದು ಪರ್ವತದಷ್ಟು ಬೆಳ್ಳಿ, ಬಂಗಾರ, ವಜ್ರ, ಮುತ್ತರತ್ನ ಹಾಕಿದ್ರು. ಅದಕ್ಕೆ ಹೇಳ್ತಾ ಇದ್ದದ್ದು. ಇಷ್ಟೆಲ್ಲ ಮಾಡಿದ್ರು ಪ್ರಶ್ನೆ ಕೇಳ್ತಾರೆ, ಹಾಗಾದ್ರೆ ಹಿಂಗ್ ನಮಗಂತೂ ಮಾಡ್ಲಿಕ್ಕೆ ಹಂಗಿಲ್ಲ ಅಂದ್ರೆ ಏನ್ ಮಾಡೋದು? ಬೆಳ್ಳಿ, ಬಂಗಾರ, ವಜ್ರ, ಮುತ್ತು, ರತ್ನ ಅಂತ ತಿಳ್ಕೊಬೇಡ್ರಿ, ಬೇಕಾದ ಶ್ರದ್ಧೆ. ಆ ಶ್ರದ್ಧೆ ವಿಶ್ವಾಸ ಎಲ್ಲಿ ಇರುತ್ತೋ ಅದು ಮಹಾಫಲವನ್ನು ಕೊಡುತ್ತದೆ ಅನ್ನೋದು ಇಲ್ಲೇ ಬರುತ್ತೆ ಮುಂದೆ. ಮುಂದೆ ಕೊನೆಗೆ 160, 160 ಶ್ಲೋಕಗಳಿಗೆ ನಾವು ಮಾಡೋ ಪ್ರಶ್ನೆ ಉತ್ತರ ಕೊಡ್ತಾರೆ, ಶ್ರೀಮದಾಚಾರ್ಯ ಹೇಳ್ಬಿಡ್ತಾರೆ. ಚೆನ್ನಾಗಿ ಹೇಳ್ತಾರೆ, ಈಗ ಬಂದಾಗ ಹೇಳ್ತೀನಿ. ಹೀಗಾಗಿ ಆ ಯಜ್ಞ ಮಂಟಪ ಹೇಗಿತ್ತು ಅಂತಾರೆ, ಸ್ವಯಂ ಪರಮಾತ್ಮ ಇದ್ದಾನೆ, ದೇವತೆಗಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನ್ಯಾಸರು ವಿವಾದೆ ಪರಸ್ಪರೋತ್ಯ ಹರಿಣ ತ್ರಿರೂಪಿಣ ಸಂಸ್ಥಾಪಿತಾನಿ ಅಗ್ರವಚೋಭಿರುಚ್ಯೈ. ವಾದ ವಿವಾದಗಳು ಚರ್ಚೆ ಆದ್ರೆ ಉತ್ತರ ಕೊಡ್ಲಿಕ್ಕೆ ಯಾರಿದ್ದಾರೆ? ಪರಶುರಾಮದೇವರಿದ್ದಾರೆ, ವೇದವ್ಯಾಸದೇವರಿದ್ದಾರೆ, ಕೃಷ್ಣ ಇದ್ದಾನೆ. ಒಂದ್ಸಲ ಕೃಷ್ಣ ಉತ್ತರ ಕೊಡ್ತಿದ್ದ, ಒಂದ್ಸಲ ವೇದವ್ಯಾಸರು ಕೊಡ್ತಿದ್ದ, ಒಂದ್ಸಲ ಪರಶುರಾಮದೇವರು ಕೊಡ್ತಿದ್ರು ಅಂತ ಹಂಗೆ ಹೇಳ್ತಾರೆ. ತಿರುರೂಪಿಣ ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನಿ. ಯಾರ್ಯಾರ ಏನೇನು ಸಂಶಯ ಇತ್ತು ಎಲ್ಲ ಕೇಳ್ತಾ ಇತ್ತು, ಆ ಕೇಳಿದಕ್ಕೆಲ್ಲ ಉತ್ತರ ಕೊಡೋದು. ಅಲಂ ವಿವಾದೆ ಪರಸ್ಪರೋತ್ಯೆ ಹರಿಣ ತ್ರಿರೂಪಿಣ, ಮೂರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಸಂಸ್ಥಾಪಿತಾನಿ ಅಗ್ರವಚೋಭಿ ಉಚ್ಚೈಹಿ. ಆ ಶ್ರೇಷ್ಠವಾದ ಮಾತುಗಳ ಯುಕ್ತಿಗಳನ್ನು ಹೇಳಿ ಪರಮಾತ್ಮ ಎಲ್ಲ ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ, ಪರಶುರಾಮ ದೇವರು 3 ರೂಪಗಳಿಂದ ತತ್ವ ಉಪದೇಶ ಮಾಡಿ ತತ್ವಜ್ಞಾನ ಮಾಡ್ತಾ ಇದ್ದ. ಅದಕ್ಕೆ ನಾನು ಯಾವಾಗಲೂ ಅನೇಕ ಬಾರಿ ನಾವು ಎಲ್ಲ ನೋಡಿರ್ತೀವಿ, ನಾವು ಏನೇ ಕಾರ್ಯಕ್ರಮ ಮಾಡಿದ್ರೆ ಒಂದ್ ಕಡೆ ಪ್ರವಚನ ಇಟ್ಟೆ ಇನ್ನೊಂದ್ ಕಡೆ ಹೋಮ ಮಾಡೋದು, ಅದು ಉತ್ತಮ ಪಕ್ಷ. ಯಾಕೆ ಅಂತಂದ್ರೆ ಯಜ್ಞ ಎಷ್ಟೊತ್ತು ನೋಡ್ತೀವಿ, ಎಷ್ಟೊತ್ತು ಮಾಡ್ತೀವಿ, ಮಾಡ್ತಿರ್ತಾರೆ, ನಮಗೆ ಬಹಳ ಗಮನ ಹೋಗೋದಿಲ್ಲ. ಪ್ರವಚನ ಕೇಳಿದ್ರೆ, ತತ್ವವನ್ನು ತಿಳ್ಕೊಂಡ್ರೆ ಅದು ನಮಗೆ ಮಹಾ ಲಾಭ. ಭಗವಂತನ ತತ್ವಜ್ಞಾನ ಇದು ಮಹಾ ಲಾಭಕರ. ಅಗ್ನಿಯಲ್ಲಿ ಮಾಡುವ ಯಜ್ಞ ಉತ್ತಮ ಪಕ್ಷ. ಏನಾಗುತ್ತೆ, ಎಲ್ಲರಿಗೂ ಅದ್ರ ಇಂಟ್ರೆಸ್ಟ್ ಇರಂಗಿಲ್ಲ, ಕೆಲವು ಮಾಡಿ ಸಾಕು ಅಂತಿರ್ತಾರೆ. ಎಲ್ಲರೂ ಧಾರ್ಮಿಕರಾಗಬೇಕು, ಅದು ಒಂದು ಸಾಧನ ಪರಮಾತ್ಮ ಹೇಳಿದ್ದಾನೆ, ಅದಕ್ಕೆ ಮಾಡ್ಬೇಕು. ಮಾಡದೇ ಇರಬಾರ್ದು, ಅದನ್ನು ಮಾತ್ರ ಮಾಡಬಾರ್ದು. ಅದರ ಜೊತೆಗೆ ಇದನ್ನು ಮಾಡಿದ್ರೆ ಮಹಾಲಾಭವಾಗುತ್ತೆ ಅಂತ ಸ್ವಯಂ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಹೀಗಾಗಿ ಆ ಪರಮಾತ್ಮನ ದಯೆ ನಮ್ಮ ಮೇಲೆ ಆಗಲಿ, ನಮ್ಮ ಎಲ್ಲ ಸಂಶಯಗಳು ದೂರವಾಗಲಿ, ಅನಿಷ್ಟಗಳೆಲ್ಲ ದೂರವಾಗಲಿ, ಸನ್ಮಾರ್ಗ ನಮಗೆ ಸಿಗಲಿ. ದೊಡ್ಡ ಮಾರ್ಗ ಇದೆ, ಅದು ನೆನೆಸಿದಾಗ ಅನಿಸುತ್ತೆ, ವಿಚಾರಗಳ ಎಂತ ದೊಡ್ಡ ರಾಜಮಾರ್ಗ. ಆದ್ರೆ ನಾವು ಅದನ್ನ ಹಿಡ್ಕೊಂಡೇ ಇಲ್ಲ, ನಾವು ಹೋಗೇ ಇಲ್ಲ, ನಾವು ಎಲ್ಲಿಯೋ ಇದ್ದೀವಿ, ದೂರ ಇದ್ದೀವಿ. ಅಂತಹ ಉತ್ತಮವಾದ ಮಾರ್ಗದಲ್ಲಿ ಪರಮಾತ್ಮ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಲಕ್ಷಣಗಳು ನಮಗೆ ಇಬ್ಬರನ್ನು ಮುಖ್ಯ ಸಾಧನೆ ಮಾಡಿಸ್ತಾರೆ.